ಪರಮ ಪೂಜ್ಯ ಪ್ರಾತಸ್ಮರಣೀಯ ಪರಶಿವನ ದಿವ್ಯಾವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಕ್ಷೇತ್ರದ ಅಧಿಷ್ಠಾತೃ ದೈವ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಸಂಪನ್ನ ಶ್ರೀಮನ್ ಮಹಾದೇವನ ದಿವ್ಯ ಶ್ರೀಚರಣ ಅರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಬಸವಾದಿ ಶಿವಶರಣರ ಆದಿಗುರು ಶಂಕರರ ಜಗತ್ತಿನ ಎಲ್ಲ ದಾರ್ಶನಿಕ ಮಹಾಪುರುಷರ ಶ್ರೀಚರಣಕ್ಕೆ ಭಕ್ತಿಯಿಂದ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರಾಗಿರುವ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ದಿವ್ಯ ಶ್ರೀಚರಣಗಳನ್ನು ಮನವಾರೆ ಧ್ಯಾನಿಸಿ ಪರಮ ಪವಿತ್ರವಾದ ಅಧ್ಯಾತ್ಮ ಮಾರ್ಗಕ್ಕೆ ಕರೆತಂದು ಮನದುಂಬಿ ಆಶೀರ್ವದಿಸಿ ಎನ್ನ ಜನ್ಮ ಪಾವನಗೈದಿರುವ ನಿರಾಭಾರಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ತಳವಾಡಕೆ ಗ್ರಾಮದ ಮಹಾದೇವ ಮಂದಿರದಲ್ಲಿ ಪರಮ ಪವಿತ್ರವಾದ ಈ ಶ್ರಾವಣ ಮಾಸದ ಪುಣ್ಯ ಪರ್ವ ಕಾಲದಲ್ಲಿ ಶಿವಾವತಾರಿ ಸದ್ಗುರು ಸಿದ್ಧಾರೂಢಪ್ಪನ ಅನುಪಮವಾದ ಕಥಾಮೃತವನ್ನು ಶ್ರವಣ ಮಾಡಿ ಜೀವನ ಸಫಲ ಮಾಡಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಆಗಮಿಸಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ನಮ್ಮ ನಿಮ್ಮೆಲ್ಲರ ಅನಂತ ಜನ್ಮದ ಪುಣ್ಯ ವಿಶೇಷದಿಂದಲೂ ನಾವು ನೀವೆಲ್ಲರೂ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಭಾಗ್ಯವಿಲ್ಲದೊಡೆ ಆಗದು ಮಾಡಿ ಅದರಿಂದೆ ಶಿವಧರ್ಮ ರತಿಯೇನೆ ಬೇರೆ ಬೇಡ ಬಹುಕೂಟಲೆಗಳ ಅನ್ನುವ ಮಾತನ್ನ ಹೇಳಿ ಪ್ರಪಂಚದೊಳಗೆ ದೇವರ ದಾರಿ, ಸತ್ಯದ ದಾರಿ, ಪರಮಾತ್ಮನ ಭಜನೆ ಭಕ್ತಿಗಳು ಅನಂತ ಜನ್ಮದ ಪುಣ್ಯವನ್ನ ಅಪೇಕ್ಷೆ ಮಾಡ್ತಾವಪ್ಪ. ಯಾರ ಹೃದಯ ಪುಣ್ಯದಿಂದ ಶ್ರೀಮಂತದ, ಧನ ಶ್ರೀಮಂತಿಕೆ ಇಲ್ಲ ಇಲ್ಲಿ. ಅದು ಭೌತಿಕ ಬದುಕಿಗಾಗಿ ಧನ ಶ್ರೀಮಂತಿಕೆ. ಧನದ ಶ್ರೀಮಂತಿಕೆ ಇದ್ದಲ್ಲಿ ಸಂಸಾರ ವಶ ಆಗುತ್ತದೆ, ಬೇಕಾಗಿದ್ದು ಮಾಡ್ಬೋದು ಪ್ರಪಂಚದೊಳಗೆ. ಪುಣ್ಯದ ಶ್ರೀಮಂತಿಕೆ ಇತ್ತು ಅಂದ್ರೆ ಪರಮಾರ್ಥದೊಳಗೆ ಬರ್ತಾರೆ. ಮನುಷ್ಯಗೆ ಭಕ್ತಿ ಮಾಡ್ಬೇಕನ್ನಿಸ್ತದ, ಜಪತಪ ಮಾಡ್ಬೇಕನ್ನಿಸ್ತದ, ದೇವ್ರ ಗುಡಿಗೆ ಹೋಗ್ಬೇಕನ್ನಿಸ್ತದ, ಸಾಧು ಸಂತರ ದರ್ಶನ ಮಾಡ್ಬೇಕನ್ನಿಸ್ತದ, ಒಂದೆರಡು ಹಿತವಾಗಿರುವ ಮಾತುಗಳು ಕೇಳುವ ಸದ್ಭಾವ, ಇದೆಲ್ಲವೂ ಪುಣ್ಯದ ಲೀಲಾ, ಇದೆಲ್ಲವೂ ಪುಣ್ಯದ ವಿಲಾಸ. ಜೀವನದೊಳಗೆ ಪುಣ್ಯ ಮಾಡ್ಕೊಂತೀರಿ ಅಂತ ಶಾಸ್ತ್ರಗಳು ನಮಗೆ ಹೇಳಿ ಕಾರಣ ಇದೆ. ಅದ ನಿನ್ನ ಬದುಕಿನೊಳಗೆ ನಿನಗೆ ಶಾಂತಿ ಬೇಕು, ಸಮಾಧಾನ ಬೇಕು, ಆನಂದ ಬೇಕು ಅನ್ನುವ ಇಚ್ಛಾ ನಿನಗಿತ್ತಂದರ ರೊಕ್ಕಿದ್ದವ್ರು ಶಾಂತ ಸಮಾಧಾನ ಇರ್ತಾರಂತ ನಿಯಮಿಲ್ಲ, ಮಕ್ಕಳಿದ್ದವ್ರು ಶಾಂತ ಸಮಾಧಾನ ಇರ್ತಾರಂತ ನಿಯಮಿಲ್ಲ, ಹೊಲ ಮನಿ ಅಧಿಕಾರ ಐಶ್ವರ್ಯ ಇದ್ದವರು ಶಾಂತ ಸಮಾಧಾನ ಇರ್ತಾರಂತಲ್ಲ. ಇವೆಲ್ಲ ನಮಗ್ ಬಿಟ್ಟು ಹೊರಗಿನ ವಸ್ತುಗಳಾದವು.
ಶಾಂತಿ ಸಮಾಧಾನ ಪದಾರ್ಥಗಳಿಗೆ ಸಂಬಂಧ ಇಲ್ಲ. ಶಾಂತಿ ಸಮಾಧಾನ ಮನಸ್ಸಿನ ಆಸ್ತಿ ಅದ. ಅದು ನಿನ್ನ ಮನಸ್ಸು ಸಮಾಧಾನ ಇರಬೇಕಂದ್ರೆ ನಿನ್ನ ಮನಸ್ಸಿನೊಳಗೆ ಜಬರ್ದಸ್ತ್ ಪುಣ್ಯ ಇರಬೇಕು. ಪುಣ್ಯದ ಕೊರತೆ ಇತ್ತು ಅಂದ್ರೆ ಬಾಹ್ಯ ಭೌತಿಕವಾದ ವೈಭವವನ್ನ ನಾನು ಪಡ್ಕೊಂಡು ನನ್ನ ಜೀವನದೊಳಗೆ ನಾನು ಸುಖಿ ಆಗ್ತೀನಿ ಅನ್ನೋದು ಇದು ಭ್ರಾಂತಿ ಅದ. ಹ್ಯಾಂಗ ಅಂದ್ರೆ ಬ್ಯಾಸಿಗೆ ದಿವಸನೊಳಗ ಮೇ ತಿಂಗಳಿನೊಳಗ ಬೋರ್ವೆಲ್ ಗ್ಯಾಪ್ ತಗೋತಾವ. ಮಳಿ ಹಳ್ಳದ ಮಾತಾರ ಬಹಳ ಧೂಳೆ ಉಳಿತು. ಬಾವಿ ಒಣಗಿರ್ತಾವ, ಕೆರಿ ಬಾಂಗ ಒಣಗಿರ್ತಾವ. ಬೋರ್ವೆಲ್ ಸಹಿತ ತಾಸು 2 ತಾಸಿನೊಳಗೆ ನೀರು ಬರೋದು ಬಂದಾಗ್ತದ. 400-500 ಫೂಟು ಒಳಗೆ ಹೋಗಿರ್ತಕ್ಕಂಥ ಬೋರ್ವೆಲ್. ಅಂತ ಸಮಯದೊಳಗ ರೋಡಿನ ಮ್ಯಾಲ ಹೋಗುವ ಸಮಯದೊಳಗ ಅರ್ಧ ಕಿಲೋಮೀಟರ್ ಮ್ಯಾಲ ರೋಡಿನ ಮೇಲೆ ನೀರು ಹರಿದಂಗೆ ಕಾಣ್ತದಿಲ್ಲ. ಅದಕ್ಕೆ ಮೃಗಜಲ ಅಂತ ಕರೀತಾರೆ. ಜಳ ಅದಕ್ಕೆ ಮೃಗಜಲ ಅಂತ ಕರೀತಾರೆ. ಮೃಗ ಅಂದ್ರೆ ಹಿರಣಗಳು, ಜಿಂಕೆ. ನೀರಡಿಸಿ ನೀರೆಲ್ಲಿ ಸಿಕ್ಕಾವು ಅಂತ ನೋಡಿ ರೋಡಿನ ಮ್ಯಾಲ ಹರಿಯುವುದದು ಸತ್ಯವಾದ ನೀರದ ಅಂತ ಓಡ್ತದ ಧಾವಿಸ್ತದ. ನೀರಿನಂಗ ಕಾಣ್ತದ ಖರೆ ನೀರಿಲ್ಲಲ್ಲಿ. ನೀರಿನಂಗ ಕಾಣದು ಬ್ಯಾರೆ, ನೀರಿರೋದು ಬ್ಯಾರೆ. ನಮ್ಮ ಹಣೆ ಬರ ನೋಟೆ ಅದ. ಸಂಸಾರದೊಳಗ ರೊಕ್ಕಿನೊಳಗ ಸುಖದಂಗ ಕಾಣ್ತದ, ರೂಪಾಯಿಯೊಳಗ ಅಧಿಕಾರ ಐಶ್ವರ್ಯದೊಳಗ ಅದು ಮೃಗಜಲ ಹೆಂಗ ತೋರ್ತದಲ್ಲ ಹಂಗ ಭೌತಿಕ ಐಶ್ವರ್ಯದೊಳಗ ಸುಖದ ಆಭಾಸದ. ಅದಕ್ಕೆ ನಿಜಗೊಂಡ್ರು ಅಂದರು ನಡುವೆನಿತಿ ಹುದಲೆ ಸುಖದ ಆಭಾಸ. ಪರಮಾರ್ಥ ಗೀತೆಯೊಳಗ ಏನೆಲ್ಲ ಇದ್ದವ್ರು ಸಂಸಾರದಾಗ ಒಂದು ಮಾತಾಡ್ತಾರ್ರಿ. ಚಂದ ಕಾರ್ ಅದ, AC ಬಿಲ್ಡಿಂಗ್ ಅದ, ರೊಕ್ಕ ರೂಪಾಯಿಗೇನು ಕಮ್ಮಿಲ್ಲ, ಮಾನ ಸಮ್ಮಾನಕ್ಕೂ ಏನು ಕಮ್ಮಿಲ್ಲ ಅವರಿಗೆ. ಕೊನೆಗೆ ಜೀವನದ ಕೊನೆಗೆ ಒಂದೊಂದು ಮಾತು ಅಂತಾರೆ, ಏನಿದ್ದೆ ಅದಕ್ಕೆ ಬಂತೀರಿ, ಮನಸ್ಸಿಗೆ ಸಮಾಧಾನ ಇಲ್ದು ಅಂದ್ಮೇಲೆ. ನಿಮಗಿಂತ ಮಂದಿ ಸಿಕ್ಕಾರೋ ಇಲ್ಲೋ, ರೊಕ್ಕ ಕಮ್ಮಿ ಇಲ್ರಿ, ರೂಪಾಯಿ ಕಮ್ಮಿಲ್ಲ. ಮನೆಗೆಲ್ಲ ಮಾತಿಲ್ಲ ಐಸಿರಿ ಅದ ನೋಡು. ನಮ್ಮ ಹಳ್ಳಿ ಭಾಷೆ ಇದು ಐಸಿರಿ. ಐಶ್ವರ್ಯ ಅಪಭ್ರಂಶ ಆಗಿ ಐಸಿರಿ. ಮನೆಗೆಲ್ಲ ಮಾತಿಲ್ಲ ಐಸಿರಿ ಅದ ರೀ. ಮಾಡ್ಬೇಕೇನು, ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಏನ್ ಮಾಡ್ಬೇಕು? ಶಾಂತಿ ಸಮಾಧಾನ ಕೊಡ್ಲಾರ್ದ ಐಶ್ವರ್ಯ ತಗೊಂಡು ಏನ್ ಮಾಡುವುದದ ರೀ? ಏನ್ ಮಾಡುವುದದ? ನನಗೇ ಸುಖ ಇಲ್ದ ಮ್ಯಾಲ ಆ ಐಶ್ವರ್ಯ ತಗೊಂಡು ಏನ್ ಮಾಡುದು? ಅದಕ್ಕೆ ಶರೀಫ ಶಿವಗಳಂದ್ರು, ಎಷ್ಟಿದ್ದರೇನಿದು ಖಾಲಿ ಮನೆಯೋ ಶಿವನ. ಖಾಲಿ ಎಷ್ಟಿದ್ದರ ಏನಾಯ್ತು? ನಮ್ಮ ಲೆಕ್ಕ ಹೇಳಿ, ನಮ್ಮ 1 ಲಕ್ಷ 2 ಲಕ್ಷ ಕೋಟಿ 2 ಕೋಟಿ 10 ಕೋಟಿ 100 ಕೋಟಿ ಅರ್ಬುದ ಕರ್ಬುದ ಇದ್ರ ಮಾತಾಡಿಲ್ಲ ಶರೀಫ ಶಿವಯೋಗಿ. ಎಷ್ಟಿದ್ದರ ಏನಾಯ್ತಪ್ಪ ಅಂತ ಒಂದೇ ಮಾತಿನೊಳಗ ನಮ್ಮ ಸಂಸಾರದ ಐಶ್ವರ್ಯ ನಿವಾಳಿಸಿ ಭೇಟಿಯಾಗದ ಕಡೆ. ಶಾಸ್ತ್ರ ಹೇಳ್ತದ, ನಿನಗೆ ಶಾಂತಿ ಸಮಾಧಾನ ಬೇಕಾಗಿತ್ತಂದ್ರ ಕಣ್ಣು ಮುಚ್ಚಿ ಒಂದಿಟ ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ. ಆ ದೇವ್ರು ಈ ದೇವ್ರು ಅಂತಲ್ಲ, ನಿನಗೆ ಯಾವ ದೇವ್ರ ಮೇಲೆ ಪ್ರೀತಿ ಅದ ಆ ದೇವ್ರಿಗೆ ನಿನ್ನ ಮನಸ್ಸಿನಾಗ ನೋಡಾಕ ಪ್ರಯತ್ನ ಮಾಡೋದಕ್ಕೆ ಧ್ಯಾನ ಅಂತ ಕರೀತಾರ. ಗುಡಿಯಾಗ ನೋಡೋದು ಬ್ಯಾರೆ, ಫೋಟೋದಾಗ ನೋಡೋದು ಬ್ಯಾರೆ. ಮನಸ್ಸಿನಾಗ ನೋಡ್ಲಕ್ಕೇನು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಕಣ್ಣು ಮುಚ್ಚಿ ಮನಸ್ಸಿನಾಗ ರೂಪ ಕಾಣಬೇಕು. ನಿಮ್ಮೆಲ್ಲರ ಅನುಭವ ಅದ. ನೀವು ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಮನಿ ನೆನಸ್ರಿ. ನಿಮ್ಮ ಅಡಿಗೆ ಮನಿ ಹಿಡ್ಕೊಂಡು ಎಲ್ಲೆಲ್ಲಿ ಏನೇನು ಸಾಮಾನವ, ನಿಮ್ಮ ಮನೆಗಿನ ಸೋಫಾ ಸೆಟ್, ಡೈನಿಂಗ್ ಸೆಟ್ ಏನವ, ಯಾವ ಕಲರ್ದವ, ಯಾವ ಜಾಗದಾಗ ಇಟ್ಟಿರಿ, ಜಾಗ ಸಹಿತ ವಸ್ತು ನಿಮಗೆ ಕಾಣಕ್ ಚಾಲು ಮಾಡ್ತದೆ. ಈಗ ಸದ್ಯ ನೀವು ಕಣ್ಣು ಮುಚ್ಚಿ ನೋಡಿದ್ರಿ ಅಂತ, ಕಣ್ಣು ಮುಚ್ಚಿ ನೋಡಿದ್ರೆ ಸಂಸಾರ ಹೆಂಗ ಕಾಣ್ತದಲ್ಲ ಹಂಗ ಕಣ್ಣು ಮುಚ್ಚಿ ನೋಡಿದ್ರೆ ಪರಮಾತ್ಮ ಕಾಣಬೇಕು. ಸಾಧನ ಮುಗಿದ. ಇದ್ರ ಆಚೆ ಮತ್ತೆ ಹೆಚ್ಚಿನ ಸಾಧನ ಇಲ್ಲ. ಶಾಸ್ತ್ರ ನಮಗೆ ಯಾಕೆ ಹೇಳ್ತದೆ, ನಮ್ಗೆ ಯಾಕೆ ಮಾಡಬೇಕಿದು? ಶಾಂತಿ ಸಮಾಧಾನ ಪರಮಾತ್ಮನೊಳಗದ ಶಿವ. ತುಕಾರಾಮರ ಹತ್ರ ಏನಿತ್ರಿ? ಉಣಾಕ ಅನ್ನ ಇದ್ದಿಲ್ಲ, ಮಕ್ಕಳ ಮೈ ತುಂಬಾ ಅರಿವಿ ಇದ್ದಿಲ್ಲ, ಜೀಜಾಬಾಯಿಗೆ ಒಂದೇ ಸೀರೆ ಇತ್ತಂತ, ಒಂದೇ ಅರ್ಧ ಒಗೆದು ಒಣಗ್ತಿಳಂತ, ಮತ್ತ ಅರ್ಧ ಅಲ್ಲೇ ಅದು ಗಾಳಿ ಆಡಿದ್ಮೇಲೆ ಮತ್ತ ಹೆಂಗಿರ್ಬೇಕು, ಏಟು ಬಡತನ ಇರ್ಬೇಕು ವಿಚಾರ ಮಾಡ್ರಿ. ಅವ್ರ ಮನೆಗೆ ತುಕಾರಾಮರ ರಾತ್ರಿ ಗಾಥಾ ಬರಿಕೋತ ಕುಂತಿದ್ರಂತ. ರಾತ್ರಿ 12ಕ್ಕ ತಟ್ಟಿ ಬಡದಂಗಾಯ್ತ. ಅದು ಎದರ್ದಿತ್ತು? ಈ ಜ್ವಾಳದ ಚಿಪಾಟಿ ತಡಿಕೆ ಅಂತಿದ್ದೇವ್ ನಾವು, ಅದು ಅಂತದಿತ್ತು. ನಮ್ಮನಿಗೆ ಯಾರು ಬಂದ್ರಪ್ಪ ಅಂತಾನ ತುಕಾರಾಮ್ ಮಹಾರಾಜ. ಒಳಗ ಲಕ್ಷ್ಮೀದೇವಿ ಪ್ರವೇಶ ಆದಳು, ರುಕ್ಮಿಣಿ ಒಳಗ ಬಂದಂತ ಆದಳ. ತುಕಾರಾಮ, ನಿನ್ನ ಭಕ್ತಿ ನೋಡಿ ನನ್ನ ಜೀವ ತಡಿಲಿಲ್ಲಪ್ಪ, ನಾ ಬಂದೆ ನಿನಗ್ ದರ್ಶನ ಕೊಡ್ಲಾಕ. ಅವಂದ, ನಿನ್ನ ಭಜನಿನೇ ನಾನು ಜೀವನದಾಗ ಮಾಡಿದ,
ನಾ ಬರೇ ಪಾಂಡುರಂಗ ವಿಠಲ್ ಅನ್ನೋ ಮನುಷ್ಯ, ಅದರ ಲಕ್ಷ್ಮಿ ಅಂತ ಎಲ್ಲಾರ ಹೆಸರು ತಗೊಂಡಿದ್ದ ಇನ್ನೆಂದು ತಗೊಂಡಿಲ್ಲ. ಮತ್ತೆ ನೀ ಯಾಕೆ ಬಂದಿ ನಮ್ಮ ಮನೆಗೆ? ಅಲ್ಪ ದೇವ್ರ ಭಜನೆ ಮಾಡ್ತಿ, ನನ್ನ ಪರಮಾತ್ಮನ ಶಿಷ್ಯ ಇದ್ದಿ, ಆದ್ರೆ ಉಣಾಕ ಅನ್ನ ಇಲ್ಲ ನಿನ್ನ ಮನ್ಯಾಗ, ಉಡಾಕ ಬಟ್ಟಿ ಇಲ್ಲ ನಿನ್ನ ಮನ್ಯಾಗ, ದಟ್ಟ ದರಿದ್ರ ಅವಸ್ಥೆ ಅದ, ನಿನ್ನ ಅವಸ್ಥೆ ನೋಡ್ಲಾರ್ದ ಆಗಲ್ಲಕ್ ನಿನ್ನ ಮನೆಗೆ ಬಂದಿದ ತುಕಾರಾಮ, ಏನ್ ಬೇಕು ಕೇಳು ಅಂದಾಗ ತುಕಾರಾಮ್ ಮಹಾರಾಜರಂದ್ರಂತ, ನನ್ನ ಮನ್ಯಾಗ ಬಡತನ ಅದ ಅಂತ ನಿನಗೆ ಯಾರು ಹೇಳಿದ್ರು ಅಂತ ಕೇಳಿದ್ನಂತ. ಎಂತ ಮಾತಿರ್ಬೇಕ್ರಿ ಇದು? ಲಕ್ಷ್ಮೀನ ಹೋಬಡಿನೇ ಖರಾಬ್ ಆಯ್ತು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಶುಕ್ರವಾರ ಬಂದು ಪೂಜೆ ಮಾಡಿ ಕರಿತಾವ, ಪಾಪ ಹೋದ್ರ ಮನೆಗೆ ಹೋಗಲ್ಲ ನಾನು. ಇವನ್ ಮನೆಗೆ ಬಂದ್ರೆ ಮಾತಿಗೊಮ್ಮ ಅಪಮಾನ ಮಾಡ್ತಾನ. ಆ ಸಮಯದೊಳಗೆ ಕೇಳ್ತಾ ಇದ್ದಾಳ, ಅಲ್ಲ ನಿನ್ನ ಮನೆಗೆ ಬಂದೀನಿ, ಏನ್ ಬೇಕು ಹೇಳಂದಾಗ ಕೊನೆಗೆ ದೇವ್ರ ಜೊತೆಗೆ ಶರ್ತಿ ಆಡಿ ಬಂದಿರ್ತಾಳ ಗುಡಿಯಾಗಿಂದು. ಇಲ್ಲಿ ಬಂದು ಮಾತಾಡುವ ಸಮಯದೊಳಗೆ ಒಂದು ಮಾತು ಹೇಳ್ತಾ ಇದ್ದಾಳ, ನಿನ್ನ ಮನೆಗೆ ಬಂದಿ, ನೀನು ಹಾಗೆ ಹೋಗಂಗಿಲ್ಲ, ನಮ್ಮ ದರ್ಶನ ವ್ಯರ್ಥ ಆಗಂಗಿಲ್ಲ ದೇವತೆಗಳದು, ನೀ ಏನಾರ ಬೇಡ್ಲೇಬೇಕು ಅಂದಾಗ ಆಗ ಏಟ್ ಮಜಾ ಕೇಳ್ತಾ ಇದ್ದಾನವ ಅಂದ್ರೆ, ನಾ ಬೇಡಿದೆ ಕೊಡ್ಬೇಕು, ನೀ ಅದು ಇದು ಕೊಟ್ರೆ ನಾ ತಗೊಳ್ಳಲ್ಲ, ನಾ ಏನ್ ಬೇಡ್ತೀನಿ ಆಯ್ತು, ನೀ ಏನ್ ಬೇಡ್ತಿ ಅದು ಕೊಡ್ತೀನಿ. ಆ ಸಂದರ್ಭದಲ್ಲಿ ಕೇಳ್ತಾ ಇದ್ದಾನ ತುಕಾರಾಮ, ಇವತ್ತೇನು ನನ್ನ ಮನೆಗೆ ಬಂದಿರಿ, ಹೊಳ್ಳಿ ನನ್ನ ಮನೆಗೆ ಬರಬೇಡ ಹೋಗು ಅಂತವ. ಇದೇ ನಾ ಬೇಡದ ನಿನ್ನ. ಯಾಕ ಅಂದ್ರೆ ಎಲ್ಲಿ ರೊಕ್ಕ, ಎಲ್ಲಿ ರೂಪಾಯಿ, ಎಲ್ಲಿ ಬರ್ತದ ಆ ರೊಕ್ಕಿನ ಸ್ವಭಾವದ ಮನಸ್ಸಿಗೆ ತನ್ನ ಕಡೆ ಅಳ್ಕೊಳ್ಳೋದು. ನಿಮಗ್ ಗೊತ್ತಲ್ಲ, ಎಲ್ಲರ ಅನುಭವದ. ಕೈಯಾಗ ರುದ್ರಾಕ್ಷಿ ಮಾಲಾ ಕೊಡ್ರಿ ಅಣಸನ್ರಿ, ಅದು ಹೆಂಗೆ ಅಣಿಸ್ತೀರಿ? 500 ರೂಪಾಯಿ ನೋಟಿನ ಬಂಡಲ್ ಕೈಯಾಗ ಕೊಟ್ರಿ ಹೆಂಗೆ ಅಣಿಸ್ತೀರಿ? ಹಂಗ್ರಿ ಒಂದಕ್ಕೊಂದು ಮೆತ್ಕೊಂಡು ಹೋಗ್ಯಾವೇನೋ ಅಂತ. ಮತ್ತ 500 ರೂಪಾಯಿ ಹೋಗ್ತದಲ್ಲ ಒಂದೇ ನೋಟ್ ಅಂತೆ ಹೋಯ್ತಂದ್ರ, 5 ಆ ಕಡೆ ಹೋದ್ರು ಲುಕ್ಸಾನು, ಹೆಂಗಾದ್ರು ಹೆಚ್ಚಿಗೆ ಆಗ್ಬೇಕು, ಕಮ್ಮಿ ಬೀಳ್ಬಾರ್ದು. ಅದಕ್ಕೆ 500 ರೂಪಾಯಿ ನೋಟ್ ಎಣಸೋ ಟೈಮಿನೊಳಗ ಟಿವಿ ಚಾಲು ಇರ್ತದ, ಅದು ಕೇಳಿ ಬರಂಗಿಲ್ಲ ನಿಮಗೆ. ಟಿವಿ ಚಾಲುನೇ ಅದ, ಆ ಶಬ್ದ ನಿಮಗೆ ಮ್ಯಾಗ ಬೀಳದು. ಮನ್ಯಾಗ ಉಪ್ಪಿಟ್ಟು ಮಾಡ್ಲತ್ತಾರ, ಫೋಣಿಗೆ ಕಂಬೂರ್ ಬಂದದ ಮುಗಿಂತಾನ, ಅದನ್ನು ನಿನಗೆ ಗೊತ್ತಾಗದು. 500 ರೂಪಾಯಿ ನೋಟ್ ಎಣಿಸುವಂತ ಸಮಯದೊಳಗ ಸಂಸಾರ ಗೊತ್ತಾಗಿಲ್ಲ, ಜಪ ಮಾಡುವಂತ ಸಮಯದೊಳಗೆ ಅಸೆಲ್ಲ ನೆನಪು ಬರ್ತಾ. ಒಂದ ಮೇಲೆ ಏನು ರೊಕ್ಕಿನ ಮೇಲೆ ಪ್ರೇಮ ಇದ್ದೆ ನೀನು, ಪರಮಾತ್ಮನ ಮೇಲೆ ಇದ್ದಿ, ನಿನ್ನ ಆತ್ಮ ಸಾಕ್ಷಿ ನೀನೇ. ಶಾಸ್ತ್ರ ಹೇಳ್ತು ತಮ್ಮ, ನೋಟ ಎಣಸಾಗ ಯಾವ ಭಾವನಾ ಅದ ನೋಡು, ರುದ್ರಾಕ್ಷಿ ಎಣಸಾಗು ಆ ಭಾವನಾ ಬಂತಂದ್ರ ಅವತ್ತ ನೀ ಭಕ್ತ, ಅವತ್ತ ನೀ ಶರಣ, ಅವತ್ತ ನೀ ಸಂತ. ಅದರ ಸಲುವಾಗಿ ಇದೆಲ್ಲ ಹೆಂಗಾದ್ರೆ ಆಗ್ತದ್ರಿ? ಎಲ್ಲಿ ಪರಮಾತ್ಮನ ಚರಣದೊಳಗ ಪ್ರೇಮ ಉತ್ಪನ್ನ ಆಗ್ಬೇಕಂದ್ರೆ ಅದಕ್ಕೆ ಒಂದೇ ದಾರಿ ಅದ, ಅದು ಪುಣ್ಯ ಬೇಕು. ಪುಣ್ಯ ಇಲ್ದೇನೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಪುಣ್ಯ ಎಲ್ಲಿ ಚಂದ ಸಿಗುತ್ತದ್ರಿ? ಕಾಶಿ ರಾಮೇಶ್ವರ ಬದ್ರಿ ಕೇದಾರ ಹೋದ್ರೆ ಪುಣ್ಯ ಸಿಗ್ತದೇನೋ ಅಂದ್ರೆ ಶಾಸ್ತ್ರ ಹೇಳ್ತು, ಸಾಧು ಸಮಾಗಮನಾದಿಗಳಿಂದ ಸಾಧಿತ ಮಾಡುವುದು ಪುಣ್ಯದ ಉರಂದ. ಪರಮಾರ್ಥ ಗೀತೆಯೊಳಗೆ ನಿಜಗುಣ ಶಿವಗಳು ಬರೀತಾರೆ. ಈ ಪ್ರಪಂಚದೊಳಗ ಎಲ್ಲಕ್ಕಿಂತ ಹೆಚ್ಚು ಪುಣ್ಯ ಗಳಿಸ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಏನ್ ಕಾಶಿಗೆ ಹೋಗ್ಬೇಕು, ರಾಮೇಶ್ವರಕ್ಕೆ ಹೋಗ್ಬೇಕು, ಬದ್ರಿ ಕೇದಾರ್ಕ್ಕೆ ಹೋಗ್ಬೇಕು? ಎಲ್ಲಿ ಹೋದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಪುಣ್ಯ ನನಗೆ ಸಿಗ್ತದ ಅಂದ್ರೆ ಒಂದ್ ಹೇಳಿದ್ರು, ಮಹಾದೇವನ ಗುಡಿಯಾಗ ಪ್ರವಚನ ನಡೆದ ನೋಡಿ ಸಿದ್ಧಾರೂಢ ಚರಿತ್ರ, ಅಲ್ಲಿಗೆ ಹೋಗು, ಅಲ್ಲಿ ಪುಣ್ಯ ಎಲ್ಲಕ್ಕಿಂತ ಹೆಚ್ಚಿನ ಸಿಗ್ತದ ಅಂದ್ರೆ ಶ್ರಾವಣದ ಒಂದು, ಪರಮಾತ್ಮನ ಸನ್ನಿಧಿ ಅದ ಎರಡು. ಇಲ್ಲಿ ಧಮಾಕ ಬಹಳ ಅದ. ಶ್ರಾವಣದ ಒಂದು, ಪರಮಾತ್ಮನ ಸನ್ನಿಧಿ ಅದ ಮಹಾದೇವ, ಸಣ್ಣ ದೇವರಲ್ಲ, ಮಹಾದೇವನ ಸನ್ನಿಧಿ ಅದ ಎರಡು. ಮಹಾದೇವನ ಅವತಾರಿಯಾಗಿರ್ತಕ್ಕಂಥ ಮಹಾಪುರುಷ ಸಿದ್ಧಾರೂಢ ಅದನ ಮೂರು. ಇದಕ್ಕಿಂತ ಹೆಚ್ಚಿನ ತ್ರಿವೇಣಿ ಯಾವುದೂ ಇಲ್ಲ. ಯಾರಿಗೆ ಮನ್ನ ಕುಂಭ ಮೇಳಕ್ಕೆ ಹೋಗಕ್ ಆಗಿಲ್ಲಲ್ಲ, ನೀವು ಮನಸ್ಸಿನಾಗ ಮರ್ಗ ಜೊರತ್ತಿಲ್ಲ, ದಿನಾ ಪ್ರವಚನಕ್ಕೆ ಬರ್ರಿ, ಆತ್ಮ ಸಾಕ್ಷಿ ಹೇಳ್ತೀನಿ ನಿಮ್ಗ, ಆ ಕುಂಭದಾಗ ಮುಳುಗಿದ ಪುಣ್ಯ ನಿಮ್ಮೂರಾಗೆ ಸಿಗುತ್ತ, ತಳವಾಡದಾಗೆ. ಇಲ್ಲ ಅಂದ್ರೆ ಶಾಸ್ತ್ರ ಸುಳ್ಳಾಗ್ತದ, ಮಹಾತ್ಮರ ವಚನ ಸುಳ್ಳಾಗ್ತದ. ಕಥಾ ತ್ರಿವೇಣಿ ಸಂಗಮ ಅಂತ ತುಕಾರಾಮ್ ಮಹಾರಾಜರು ಹೇಳಿದ್ದಾರೆ. ತುಕಾರಾಮ್ ಮಹಾರಾಜರ ಮಾತಿಗೆ ದೋಷ ಬರ್ತದ. ನಿರ್ದೋಷ ಚರಿತ ಉಳ್ಳಂತ ಪುಣ್ಯಾತ್ಮನ ಮಾತು ಪಾಂಡ್ರಂಗ ಸುಳ್ಳು ಮಾಡಲ್ಲ. ನೀವು ಯಾರಿಗೆ ಸುಳ್ಳು ಮಾಡ್ಲಕ್ಕ? ಅದರ ಸಲುವಾಗಿ ಇದರ ಮಹಿಮಾ ಬಹಳ ದೊಡ್ಡದ. ನೀವೆಲ್ಲರೂ ಬಹಳ ದೊಡ್ಡ ಪುಣ್ಯಾತ್ಮರಿದ್ದೀರಿ. ನಿಮ್ಮ ಇಚ್ಛಾ ಸಿದ್ಧಾರೂಢಪ್ಪನ ಚರಿತ್ರೆ ಕೇಳಬೇಕಂತ ಆಗ್ಯಾರ. ಸಾಮಾನ್ಯ ಮಹಾತ್ಮ ಅಲ್ಲ ಇದು. ಚರಿತ್ರ ಅಂದ್ರೆ ಬರೀ ಜೀವನ ಚರಿತ್ರ ಅಲ್ಲ, ಇದ್ರದೊಂದು ಇದು ವಿಶೇಷತೆ ಅದ. ಈ ಊರ ಹುಟ್ಟಿದ್ರು, ಹಿಂಗ್ ಬೆಳಗಿದ್ರು, ಇಂತಿಂತ ಪವಾಡಗಳು ಮಾಡಿದ್ರು, ಹಿಂಗಾಯ್ತು ಹಾಂಗಾಯ್ತು, ಬರೀ ಇದೇ ವಿಷಯ ಇದ್ರೊಳಗಿಲ್ಲ. ಇದು ಈಟ್ ಮಜಾದ ಇದು ಗ್ರಂಥ. ಯಾಕೆ ಇದಕ್ಕೆ ಇಟ್ ಕಿಮ್ಮತ್ ಅದ ಅಂದ್ರ, ಇದ್ರೊಳಗೆ ಭಕ್ತಿ ಅದ, ಇದ್ರ ಜ್ಞಾನ ಅದ, ಇದ್ರೊಳಗೆ ವೈರಾಗ್ಯ ಅದ, ಇದ್ರೊಳಗೆ ವಿವೇಕ ಅದ, ಸಮಾಧಿ ಸತ್ಸಂಪತ್ತಿ ಅದ, ಮುಮುಕ್ಷತ್ವ ಅದ, ಇದರಲ್ಲಿ ಮುಕ್ತಿ ಅದ. ಅಧ್ಯಾತ್ಮ ಅಂತ ಎದಕ್ಕಂತಾರ? ಅನಾದಿ ಕಾಲದಿಂದ ನಮ್ಮ ಋಷಿ ಮುನಿಗಳು ಯಾವುದನ್ನ ಸಾಧನ ಅಂತ ತಿಳ್ಕೊಂಡು ಮಾಡ್ಕೋತ ಬಂದಾರ,
ಅದೆಲ್ಲ ಇದ್ರಾಗ ತುಂಬಿಟ್ಟಾನ. ನಾವು ಯಾವುದು ಇನ್ನೊಂದು ನೋಡೋ ಜೊರತಿಲ್ಲ, ಇನ್ನೊಂದ್ರ ಕಡೆ ಹೋಗೋ ಜೊರತಿಲ್ಲ. ಇದು ಕೇಳ್ತಾ ಹೋದ್ರೆ ನಿಮಗ್ ಗೊತ್ತಾದತು ಸಿದ್ಧಾರೂಢಪ್ಪಂದು ಏನಾರ ಕಥೆ ಹೇಳ್ತಾರೇನೋ ಅಂದಿದೆವು, ಇದು ಬ್ಯಾರೆ ಅದಲ್ಲ ಅಂದಾಗ ನಿಮ್ಗೆ ಆಶ್ಚರ್ಯ ಅನಿಸ್ತದ. ಹೆಸರು ಸಿದ್ಧಾರೂಢನ ಚರಿತ್ರ, ಇದ್ರ ತುಂಬಾ ಇದ್ದಿದ ನಮ್ಮ ಚರಿತ್ರ, ನಿಮ್ಮ ಚರಿತ್ರನೇ. ನಮ್ಮ ಚರಿತ್ರ ನಿರ್ಮಾಣ ಮಾಡ್ತದೆ ಇದು. ಬದುಕು ಹೆಂಗಿರ್ಬೇಕು, ನಮ್ಮ ಚರಿತ್ರೆ ಹೆಂಗಿರ್ಬೇಕು, ಪರಮಾತ್ಮ ಹೇಗಾದ್ರೆ ಸಿಗ್ತಾನ, ಸಾಧನ ಅಂತ ಎದಕ್ಕಂತಾರ, ಇವೆಲ್ಲ ಮಾತುಗಳನ್ನ ಕೇಳುವ ಸೌಭಾಗ್ಯ ನಮ್ಮೆಲ್ಲರಿಗೆ ಸದ್ಗುರುನಾಥ ನಮಗೆ ತಂದುಕೊಟ್ಟಿದ್ದಾನಲ್ಲ. ಜನ್ಮ ಜನ್ಮಾಂತರದ ಪುಣ್ಯ ನಮ್ಮ ಮ್ಯಾಲ ಒದಗಿ ಬಂದದ. ಭಗವಂತ ಈ ಸಾರಿ ವಿಶೇಷ ಕೃಪಾ ಮಾಡ್ಯಾನಂತ ಇದೆಲ್ಲ ನೀವು ಒಪ್ಕೋಬೇಕು. ಈ ಮಾತನ್ನ ನೀವು ಸ್ವೀಕಾರ ಮಾಡಬೇಕು. 1ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವ್ಯಾಸ ಮಹರ್ಷಿಗಳೇ ಮೊದಲುಗೊಂಡು 18 ಪುರಾಣಗಳನ್ನ ಬರೆದರು, ಮಹಾಭಾರತ ಪಂಚಮ ವೇದವನ್ನ ಬರೆದರು, 24 ಉಪಪುರಾಣಗಳು ಬರೆದರು, ಬ್ರಹ್ಮಸೂತ್ರ ಬರೆದರು. ವ್ಯಾಸ ಮಹರ್ಷಿ ಸಾಮಾನ್ಯನಲ್ಲ. ಯಾವುದೇ ಒಂದು ಗ್ರಂಥ ಬರೆಯುವಂತ ಸಮಯದೊಳಗೆ ವ್ಯಾಸ ಮಹರ್ಷಿ ಪ್ರಥಮಾರಂಭದಲ್ಲಿ ಭಜಿಸುವೆನು ಅಂದಂಗ ಗಣಪತಿಯ ಸ್ತೋತ್ರವನ್ನ ಮಾಡ್ತಾನ. ಒಂದೊಂದು ದೇವತೆಗಳೊಳಗೆ ಒಂದೊಂದು ಶಕ್ತಿ ಇರ್ತಾವ. ಪಂಚಭೂತದೊಳಗೆ ಒಂದೊಂದ್ರಾಗ ಒಂದೊಂದು ಶಕ್ತಿ ಅದ. ಬೆಂಕಿಯೊಳಗ ಸುಡುವ ಶಕ್ತಿ ಅದ, ನೀರಾಗ ಸುಡುವ ಶಕ್ತಿ ಇಲ್ಲ. ನೀರಾಗ ನಮಗ ಏನು ದಾಹಕ ನೀರಡಿಕೆ ಆಗ್ತಾವ, ಆ ನೀರಡಿಕೆಯನ್ನ ನೀಗಿಸುವ ಶಕ್ತಿ ನೀರಿಗದ. ದಾಹವನ್ನ ಕಡಿಮೆ ಮಾಡುವಂತ, ನೀರಡಿಕೆ ಆದಾಗ ಬೆಂಕಿ ಬಿದ್ದಿರ್ತದಲ್ಲ, ಅದನ್ನ ಆರಿಸುವಂತ ಶಕ್ತಿ ನೀರೊಳಗದ. ಸುಡುವಂತ ಶಕ್ತಿ ಬೆಂಕಿಯೊಳಗದ. ಹಾರಿಸಿಕೊಂಡು ಹೋಗುವಂತ ಶಕ್ತಿ ಗಾಳಿಯೊಳಗದ. ಎಲ್ಲರಿಗೂ ಹೊತ್ತುಕೊಂಡು ನಿಲ್ಲುವಂತ ಶಕ್ತಿ ಭೂಮಿಯೊಳಗದ. ಎಲ್ಲಕ್ಕ ಅವಕಾಶ ಮಾಡಿಕೊಡುವಂತ ಶಕ್ತಿ ಆಕಾಶಕ್ಕದ. ಹ್ಯಾಂಗ ಒಂದೊಂದು ವಿಷಯ, ಒಂದೊಂದು ವಸ್ತುವಿನೊಳಗ ಅದರದೇ ಆಗಿರ್ತಕ್ಕಂಥ ಶಕ್ತಿ ಅದನೋ, ಹಾಂಗ ಪುಣ್ಯಾತ್ಮರೇ ನಮ್ಮ ಜೀವನದೊಳಗೆ ನಾವೆಲ್ಲರೂ ವಿಚಾರ ಮಾಡಬೇಕು. ಒಂದೊಂದು ವಸ್ತುವಿನೊಳಗ ಒಂದೊಂದು ಸಾಮರ್ಥ್ಯ ಇದ್ದ ಹಾಗೆ ಗಣಪತಿಯೊಳಗ ಒಂದು ಶಕ್ತಿ ಅದ. ಓಂ ಗಂ ಗಣಪತಯೈ ನಮಃ ಅನ್ನುವಾಗ ಈ ಶಬ್ದದ ವೈಬ್ರೇಷನ್ ಅದಲ್ಲ, ಇದರ ನೇರವಾಗಿ ಕನೆಕ್ಟು ನಮ್ಮ ಮಸ್ತಿಷ್ಕಕ್ಕದ, ನಮ್ಮ ಬ್ರೇನ್ ಕದ. ಗಣಪತಿಯ ಉಪಾಸನೆ ಮಾಡುವಂತ ಮನುಷ್ಯನಿಗೆ ಬುದ್ಧಿ ಬಹಳ ಪ್ರಖರ ಆಗ್ತದ. ಬುದ್ಧಿ ಕೊಡುವಂತ ದೇವ ನೀನೆ ಅಂತ ಗರ್ಭಸ್ವಪ್ನವ್ರ ಅಭಂಗ ನಿಮ್ಮ ಊರಾಗ ಹಾಡ್ತಿರ್ಬೇಕು. ಶ್ರೀ ಗಣನಾಥ ಜ್ಞಾನದಯ ಶಾಂತ, ಬುದ್ಧಿ ಕೊಡುವಂತ ದೇವ ನೀನೆ ನೀವು ಹಾಡ್ತಿರ್ಬೇಕು. ಬುದ್ಧಿ ಅಧಿಷ್ಠಾತೃ ದೈವದ. ಜಗತ್ತಿನಾಗ ಏನೆಲ್ಲ ಹಾಳಾಗಲ್ದಕ್ಕೆ ಬುದ್ಧಿ ಹಾಳಾಗಬಾರ್ದು. ಬುದ್ಧಿನೇ ನಿಜವಾದ ಧನ, ಬುದ್ಧಿನೇ ನಿಜವಾದ ಸಂಪತ್ತು. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ, ಅರ್ಜುನ ಬುದ್ಧಿ ನಾಶಾತ್ ಪ್ರಣಶ್ಯತಿ. ರೊಕ್ಕ ಹಾಳಾದ್ರ ಹಾಳಾದಂಗಲ್ಲೋ, ಮನಿ ಬಿದ್ರ ಹಾಳಾದಂಗಲ್ಲೋ, ಅಧಿಕಾರ ಹೋದ್ರ ಹಾಳಾದಂಗಲ್ಲೋ, ಆಯುಷ್ಯ ಹೋದ್ರ ಹಾಳಾದಂಗಲ್ಲೋ. ಯಾವ ಸಮಯದೊಳಗ ಬುದ್ಧಿ ಹೋಗ್ತದ ನೋಡೋ ಅವಾಗ ನಿಂದ ಎಲ್ಲ ಹಾಳಾಯ್ತು ಅಂತ ತಿಳ್ಕೋ. ಬುದ್ಧಿ ಎಲ್ಲಿ ಅದ ಅಲ್ಲಿ ಎಲ್ಲವೂ ಅದ. ಬುದ್ಧಿ ಹೋಯಿತು ಅಂದ್ರೆ ಎಲ್ಲವೂ ಅದ್ರ ಬೆನ್ನ ಹತ್ತಿ ಹೋಗ್ತದ. ಅದರ ಸಲುವಾಗಿ ನಿಜವಾದ ಧನ ಅಂದ್ರೆ ಬುದ್ಧಿ ಅದ. ಬುದ್ಧಿಯೊಳಗ ತಾಕತ್ತಿತ್ತು ಅಂದ್ರೆ ನಮ್ಮ ಜೀವನ ಬಹಳ ಪವಿತ್ರ ಆಗ್ತದೆ. ಅದರ ಸಲುವಾಗಿ ಯಾವುದೇ ಕೆಲಸ ಮಾಡಲಿ, ಅದು ಆಧ್ಯಾತ್ಮಿಕ ಇರ್ಬೋದು, ಅದು ಪ್ರಾಪಂಚಿಕ ಕೆಲಸ ಇರ್ಬೋದು, ಯಾವ ಕೆಲಸ ಮಾಡುವುದದ ಅಂದ್ರೂ ನಾವು ಮೊದಲು ಉಪಾಸನ ಮಾಡುವಂಥದ್ದು. ಪ್ರಥಮದಲ್ಲಿ ಗಣಪತಿಯ ಪೂಜೆಯನ್ನ ಮಾಡ್ತೇವೆ. ಯಾಕಂದ್ರೆ ವಿಘ್ನ ನಾಶ ಮಾಡುವಂತ ಶಕ್ತಿ ಆ ಗಣಪತಿಯೊಳಗದ. ವಿಘ್ನವನ್ನ ಕಳೆಯುವಂತ ಶಕ್ತಿ ಇರೋದು ಅವನೊಳಗನೆ. ಅವನ ಹೆಸರಿನೊಳಗಷ್ಟು ತಾಕತ್ತದ. ನಾರದಾದಿ ಮಹರ್ಷಿಗಳು ಸ್ತುತಿ ಮಾಡಿದಾರ, ಸುಖ ಮಹರ್ಷಿಗಳು ಸ್ತುತಿ ಮಾಡಿದಾರ, ವೇದವ್ಯಾಸ ಭಗವಂತ ಸ್ತುತಿ ಮಾಡಿದಾನ, ಸಪ್ತ ಋಷಿಗಳು ಸ್ತುತಿ ಮಾಡಿದಾರ. ನಮ್ಮ ಪರಂಪರೆಯಲ್ಲಿ ಅನಾದಿ ಕಾಲದಿಂದ, ವೇದದ ಕಾಲದಿಂದ ಇಂದಿನವರೆಗೆ ಎಲ್ಲಾ ಶಾಸ್ತ್ರ ಗ್ರಂಥಗಳು ಆರಂಭದಲ್ಲಿ ಗಣಪತಿಯನ್ನ ಸ್ತುತಿ ಮಾಡ್ತಾರ. ಯಾಕೆ ಸ್ತುತಿ ಮಾಡ್ತಾರ ಅಂದ್ರೆ ಬುದ್ಧಿ ನಿಲ್ಲಬೇಕು. ಬುದ್ಧಿಯೊಳಗ ತಿಳುವಳಿಕೆಯ ಸಾಮರ್ಥ್ಯ ಬರಬೇಕಂದ್ರೆ ದೈವದ ಅನುಗ್ರಹ ಬೇಕು. ದೈವದ ಕೃಪಾ ಇಲ್ಲದೇನೆ ಏನು ಆಗಂಗಿಲ್ಲ. ಇದು ಪಕ್ಕ ತಿಳ್ಕೊರಿ. ನಮ್ಮ ಸಾಮರ್ಥ್ಯ, ನಮ್ಮ ಸಾಹಸ ಅದು ಬಹಳ ಅಲ್ಲ, ನಮ್ಮ ತಾಕತ್ತರ ಏನು. ಅದಕ್ಕೆ ಪುರಂದರದಾಸರ ಹಾಡಿದರು, ಏನು ಮಾಡಿದಡೇನು ಭವ ಹಿಂಗದು ಸ್ವಾಮಿ, ದಾನವಾಂತಕ ನಿಮ್ಮ ದಯವಾಗದನಕ ಅಂತ ಪುರಂದರದಾಸರ ಹಾಡ್ತಾರೆ. ಬಹಳ ಚಂದ. ನನ್ನ ಮಾತಿನ ಅಭಿಪ್ರಾಯ ಇಷ್ಟೇ, ಗಣಪತಿಯ ಆರಾಧನೆ ಮಾಡಿದಾಗ ಚಿತ್ತದ ಸ್ವಾಸ್ಥ್ಯತೆ ಪ್ರಾಪ್ತ ಆಯ್ತದ. ಶರೀರದ ಸ್ವಾಸ್ಥ್ಯ ಬೇರೆ,
ನಿರೋಗ ಶರೀರದ ಸ್ವಾಸ್ಥ್ಯತೆ ಅಂತ ಕರೀತಾರೆ. ಮನಸ್ಸಿನ ರೋಗ ಏನು ಅಂದ್ರೆ ಚಂಚಲತ್ವವೇ ಮನಸ್ಸಿನ ರೋಗದ. ಎಲ್ಲಾ ಬಿಟ್ಟು ಕೇಳಬೇಕಂತ ಬಂದಿರ್ತೇವಿ, ಕೇಳಕ್ಕೆ ಎದ್ರ ಕುಂತಿರ್ತೇವಿ. ಮನಸ್ಸಿಗೆ ಮನಿ ನೆನಪಾಗ್ಲತ್ತಂದ್ರ, ಸಂಸಾರದ ನೆನಪಾಗ್ಲತ್ತಂದ್ರ, ರೊಕ್ಕ ರೂಪಾಯಿ ನೆನಪು ಹೊಂಟತು ಮ್ಯಾಲಿಂದ ಮ್ಯಾಲ ಮನಸ್ಸಿಗಂದ್ರ, ಯೋಗದೊಳಗ 5 ವಿಘ್ನಗಳು ಹೇಳ್ಯಾರ. ಕಸಾಯ, ರಸಸ್ವಾದ ಇವೆಲ್ಲ ಅದಾವ, ಯೋಗದ ವಿಘ್ನಗಳದಾವ. ನಿಜಗುಣ ಶಿವಗಳು ಬರೀತಾರೆ ಯೋಗ ಪ್ರತಿಪಾದನಾ ಸ್ಥಳದೊಳಗೆ. ಶಾಸ್ತ್ರ ಕೇಳಲಿಕ್ಕೆ ಹೋದ ಸಮಯದೊಳಗ ಸಂಸಾರ ನೆನಪು ಹೊಂಟತು ಅಂದ್ರ ಏನು ಕೆಲಸ ಆಗಂಗಿಲ್ಲ. ಯಾವನೋ ಒಬ್ಬ ಸಂಸಾರದೊಳಗ ಬಹಳ ತ್ರಾಸಾಗಿ ಹೆಂಡ್ರ ಮಕ್ಕಳ ಕೈಯಿಂದ ಚೀತು ಫಜಿತಿಯಾಗಿ ಸಾಧು ಆಗ್ಬೇಕಂತ ಹೋದನಂತ ಮನಿ ಬಿಟ್ಟು. ಅಡವ್ಯಾಗ ಒಂದು ಗುಡಿಸಲ್ದೊಳಗೊಬ್ಬರು ಸಾಧುಗಳು, ಬಹಳ ದೊಡ್ಡ ಮಹಾತ್ಮರು, ವಿದ್ಯಾರಣ್ಯರು ಬರೀತಾರೆ ಈ ಮಾತು ಪಂಚದಶಿ ಒಳಗೆ. ಬಹಳ ದೊಡ್ಡ ಮಹಾಪುರುಷ ಅವನ ಹತ್ರ ಹೋಗ್ತಾ ಇದ್ದಾನ. ಹೋದ ಅವನ ಎದುರು ಕೈ ಜೋಡಿಸ್ಕೊಂಡ ನಿಂತ, ಕಣ್ಣಾಗ ನೀರು ಬರಾಕ ಚಾಲು ಮಾಡುದು. ಗುರುಗಳಿಗೆ ದಯಾ ಬಂತವ, ನಮಸ್ಕಾರ ಮಾಡಿ ಹತ್ಕೊಂತ ನಿಂತಿದ್ ನೋಡಿ, ತಮ್ಮ ಯಾಕಪ್ಪ ರೋಗ ಬಂದದೇನು, ಆರಾಮ ತಪ್ಪದೇನು, ಸಂಸಾರದಾಗ ಏನಾರ ತೊಂದರೆ ಅದೇನು? ಮಹಾತ್ಮರಿಗೆ ಪಕ್ಕ ಗೊತ್ತಿರ್ತದ, ಸಂಸಾರಿಗಳಿಗೆ ಕಣ್ಣಾಗ ನೀರು ಬರದ ಸಂಸಾರಕ್ಕೆ ತೊಂದರೆ ಆದಾಗೆ. ಸಂಸಾರಿಗಳು ಯಾರು ದೇವ್ರೆಂದು ಸಿಕ್ಕನು ಅಂತ ದೇವ್ರ ಸರ್ವಾಗ ಅಳೋರು ಯಾರು ಸಿಗಂಗಿಲ್ಲ. ಸಂಸಾರದಾಗ ಹೆಚ್ಚು ಕಮ್ಮಿ ಆಯ್ತಂದ್ರೆ ಹೋಳೆ ಹುಣ್ಣಿ ಮುಂದಿರಲ್ಲ, ಹೀಗೆ ಚಾಲು ಆಯ್ತದ. ನಮ್ದು ಶಿವರಾತ್ರಿ ಆದ್ಮೇಲೆ ಹೋಳೆ ಹುಣ್ಣಿ ಅಲ್ಲ, ನಮಗ್ ದಿನ ಹೋಳೆ ಹುಣ್ಣಿ ಆಯ್ತದ. ಯಾಕೆ ಹೋಳೆ ಹುಣ್ಣಿ ಆಯ್ತದ? ಸಂಸಾರದಾಗ ಏನಾರ ವ್ಯತ್ಯಾಸ ಆಗಬೇಕು, ಚಾಲು ಆಯ್ತು ನಮ್ದು ಹೋಳೆ ಹುಣ್ಣಿ. ಹೀಗೆ ಅದ್ರ ಸಲುವಾಗಿ ಹೇಳ್ತಾ ಇದಾರ ಅವರು, ಸಂಸಾರಕ್ಕೆ ಅಳೋರು ಬಹಳ ಮಂದಿ ಆದಾರ ಪ್ರಪಂಚದೊಳಗೆ. ಗುರುಗಳು ಕೇಳಿದ್ರು, ತಮ್ಮ ಯಾಕೆ ಅಳ್ತೇವ ಅಂದಾಗ ಅವ ಅಂದ, ಯಪ್ಪ ಅದು ಏನು ಕೇಳಬೇಡ್ರಿ, ಹೇಳ್ಕೊತ ಕುಂತ್ರ ಅದೊಂದು ನಮ್ದು ಸೀರಿಯಲ್ ಧಾರಾವಾಹಿನಿ ಆಯ್ತದ, ರಾಮಾಯಣ ಮಹಾಭಾರತ ಆಯ್ತದ. ಯಾರ ಸಲುವಾಗಿ ಮಾಡಬಾರ್ದು ಪಾಪ ಮಾಡಿ ಏನೆಲ್ಲ ಗಟ್ಟಿ ಗಳಿಸಿ ಮನಿ ಕಟ್ಟಿ ಅವರಿಗೆಲ್ಲ ವ್ಯವಸ್ಥೆ ಮಾಡ್ದ, ಎಲ್ಲ ಚಂದ ಆಗ್ಲಿ ಅಂತ ಮಾಡ್ದ. ಮನಿದಾಗ ಆರಾಮ್ ಇರ್ಬೇಕಂದೀನಿ, ಮಕ್ಕಳ ಪಾಲ ಮಾಡ್ಕೊಂಡ ಆ ಮನಿದಾಗ ಒಂದು ಕೊಲ್ಲಿನೂ ಕೊಡ್ಲಾರ್ದಂಗ ನನಗೆ ಹೊರಗೆ ಹಾಕ್ಯಾವ. ನಾ ಇಲ್ಲಿಗೆ ಬಂದೀನಿ. ನಿನಗೆ ತಗೊಂಡು ಏನ್ ಮಾಡೋದ? ಮನೆಗೆ ಅಡಿಗೆ ಆಗಿರ್ತದ ಆ ಮನೆಗೆ ಹೋಗಿ ಉಣ್ಬೇಕು, ಸುಮ್ಮನೆ ಇರ್ಬೇಕು. ಹೊಲ ಬೇಕಂತೇವ್ ನೀ, ಹೊಲ ಮನಿ ಬೇಕಂತ ಮನಿ. ಈಗೇನ್ ಮಾಡಾವಿದ್ದೀನಿ ನೀನು? 4 ಮಂದಿ ಮಕ್ಕಳಿದ್ದೇವು. ಅವನ ಮನೆಯಾಗಾದಾಗ ಅಲ್ಲಿ ಊಟ ಮಾಡಿ ಇವನ್ ಮನ್ಯಾಗ. ಇದು 6 ತಿಂಗಳು ನಡೀತದ. ಮುಂದೆ ಅವನು ಕರೆಯಲ್ಲ, ಇವನು ಕರೆಯಂಗಿಲ್ಲ. ಇಂಥವು ಬಹಳ ಕೇಸ್ ಬರ್ತಾವ ನಮ್ಮಲ್ಲಿ. ಸಂಸಾರದೊಳಗೆ ಬಹಳ ಫಜಿತಿ ಅದಯಪ್ಪ, ನಾ ಹಿಂಗ್ ಫಜಿತಿ ಆಗಿ ಬಂದೀನಿ, ಏನ್ ಮಾಡ್ಬೇಕಂತಿ? ಯಪ್ಪ ನಿಮ್ಮಲ್ಲಿ ಇರ್ಲಾಕ್ ನನಗೆ ಜಾಗ ಕೊಡ್ರಿ, ನಿಮ್ ಸೇವಾ ಮಾಡ್ಕೊಂತ ಇರ್ತೀನಿ ಅಂತ ನಾವು. ಅಲ್ಲೋ ಸಂಸಾರದ ಮಕ್ಕಳ ಮರುಗಳು ಸಿಟ್ಟು ಬಂದ ಕಾಲಕ್ಕೆ ವೈರಾಗ್ಯ ಬರ್ತದ ತಮ್ಮ. ಹಾಂಗ್ ಮಾಡಿದ್ರೆಲ್ಲ ಹೆಂಗಾಯ್ತದ? ನಿನ್ನ ಮಕ್ಕಳೇ ನಿನಗೆ ಬೈದಿರ್ಬೇಕು, ನಿನ್ನ ಹೆಣ್ತಿನೇ ನಿನಗೆ ಏನಾರ ಅಂದಿರ್ಬೇಕು. ಮತ್ತ ನೀ ಮನೆಗೆ ಹೋಗೋದೇ ಚಂದ ತಮ್ಮ, ಮಠದಾಗ ಇರಬೇಡ, ಸುಮ್ ಯಾಕೆ ಇಲ್ಲಿ ಇರ್ತಿ ಅಂತವ. ಇಲ್ರಿ ಅಪ್ಪ ನನಗೆ ವಾಪಸ್ ಕಳಿಸ್ರಿ ಅಂದ್ರೆ ನಾ ಎಲ್ಲಾರ ಸಹಾಯ ನೋಡ್ರಿ ನಿಮ್ಮ ಹೆಸರ ಮೇಲೆ ಅಂದವ. ಇದು ಮತ್ತು ದೊಡ್ಡ ಪಂಚಾಯತಿನಿ ತಮ್ಮ. ಇರೋ ಮಠದಾಗಂತ ಜಾಗ ಕೊಟ್ಟರು, ಒಂದು 100 ಗಿಡಗಳಿದ್ದು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಿದ್ದ. ಆಮೇಲೆ ಮಠದೊಳಗೆ ಸೇವಾ ಮಾಡ್ತಿದ್ದ. ಸಮೀಪ ಒಂದು ಊರಿತ್ತು, ಕಾಂತಿ ಭಿಕ್ಷಕ್ಕೆ ಹೋಗ್ತಿದ್ದ. ಗುರುಗಳಿಗೂ ಊಟ ಕೊಡ್ತಿದ್ದ, ಅವನು ಊಟ ಮಾಡ್ತಿದ್ದ. ಗುರುಗಳು ಒಂದು 8 ದಿನ ನೋಡಿದ್ರು, ಅವ್ರು ಈಟು ಪ್ರಸನ್ನ ಆದ್ರು. ವೈರಾಗ್ಯ ಇದ್ರಿ ಇವನಂಗಿರ್ಬೇಕು, ವೈರಾಗ್ಯ ಇರ್ಬೇಕು ಇವನಂಗ. 8 ದಿನದಾಗ ಇವನಿಗೆ ಮನಿ ನೆನಪೇ ಆಗಿಲ್ಲ. ದಿನ ಸೇವಾ ಮಾಡ್ತಾನ ಪಾಪ. ನಾ ಮಲಗಿದ ಮ್ಯಾಲ ಮಲ್ಕೋತಾನ. ನಾ ಹೇಳೋದ್ರೊಳಗೆ ಎದ್ದ ನೀರ್ ಕಾಶ್ ಎಲ್ಲ ವ್ಯವಸ್ಥೆ ಮಾಡಿ, ಪೂಜೆಕ್ಕೆಲ್ಲ ವ್ಯವಸ್ಥೆ ಮಾಡಿ, ಹೂ ಪತ್ರಿ ಎಲ್ಲ ರೆಡಿ ಮಾಡಿ ಇಡ್ತಾನ. ಎಂತ ಶಿಷ್ಯ ಸಿಕ್ಕಪ್ಪ, ದೇವ್ರೇ ನನಗೆ ಒಲತ ಮಹಾದೇವ್ನಿ ಅಂದವ. ಆಮೇಲೆ ಒಂದ ಈಟೆಲ್ಲ ನಂಬಿ ಬಂದ. ನನ್ನ ಮೇಲೆ ಇವ್ನ ನಂಬಿಕೆ ಹಾಳಾಗಬಾರ್ದು, ಇವನಿಗಿನ್ನ ಶಾಸ್ತ್ರ ಹೇಳ್ಬೇಕಂತ ತಿಳ್ಕೊಂಡು ಅವ್ರು ಶಾಸ್ತ್ರ ಹೇಳಕ ಚಾಲು ಮಾಡಿದ್ರು. ಶಾಸ್ತ್ರ ಗುರುಗಳು ಹೇಳಕ ಚಾಲು ಮಾಡ್ತಿರು. ಒಂದ್ 5 ನಿಮಿಷ ಆಗೋಣ ಅವ್ನ ಕಣ್ಣಾಗ ನೀರು ಬರಕ್ಕೆ ಚಾಲು ಆಯ್ತಿತ್ತು. ತಾಸುಗಟ್ಲೆ ಹೇಳ್ತಿರು, ಅವ್ನ ಕಣ್ಣಾಗ ನೀರು ಹಾಗೆ ಸೋರ್ತಿತ್ತು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು, 5 ದಿವಸ ಆಯ್ತು. ಗುರುಗಳು ಅಂದರು, ಶಾಸ್ತ್ರ ಕೇಳುವಾಗ ಪ್ರತಿಯೊಂದು ಮಾತು ಇವನು ಮನಸ್ಸಿಗೆ ಹತ್ತಿ ಮನಸ್ಸಿನ ಮ್ಯಾಲ ಪರಿಣಾಮ ಆಗಿ ಕಣ್ಣಾಗಿ ನೀರು ಹೊಂಟಾವ. ಎಷ್ಟು ಜನ್ಮದ ಏನು ಪುಣ್ಯ ಮಾಡಿರ್ಬೇಕಿವ ಅಂತ ತಿಳ್ಕೊಂಡು 7ನೇ ದಿವಸ ಗುರುಗಳು ಕೇಳಿದ್ರಂತ ಅವ್ರಿಗೆ ತಡೀಲಿಲ್ಲ. ತಮ್ಮ ನನ್ನ ಮಾತು ಎಷ್ಟರ ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಆಗ್ಲತ್ತವೋ, ಕಣ್ಣೊಳಗಿನ ನೀರೇ ನಿಂದ್ರಲ್ಲ ಹೊಂಟಾವಲ್ಲ ಅಂದಾಗ ಅವತ್ತು ಹೇಳದ್ರಂತವ ಸತ್ಯ. ಯಪ್ಪ ನಿಮ್ಮ ಮಾತಿನ ಸಲುವಾಗಲ್ರಿ, ನಿಮ್ ಎದರ ಕುಂತು ನೀವು ಸ್ತೋತ್ರ ಮಾಡಿ ಕಣ್ಣು ತೆರೆಯದ್ರಾಗ ನನ್ನ ಮನೆ ನೆನಪಾಯ್ತದ. ನಾ ಬರುವ ಸಮಯದೊಳಗೆ ನಮ್ಮ ಎಮ್ಮಿ ಒಂದು ಇದಿತ್ತು, ಎಮ್ಮಣಕಾನೇ ಇತ್ತು, ಹೆಣಗರುನೇ ಇತ್ತು. ಬಾಲಚಂದ್ರಿ, ಕಾಲಚಂದ್ರಿ, ಹಣಿಚಂದ್ರಿ, ಪಂಚಕಲ್ಯಾಣಿ
ಅದು ಒದರ್ತಿತ್ ಹಂಗೆ. ಅದಕ್ಕೆ ನಾನು ತೊಡಿ ಮೇಲೆ ಇಟ್ಕೊಂಡೇ ಕೊಡ್ತಿದ. ನೀವು ಪ್ರವಚನ ಚಾಲು ಮಾಡೋಣ, ನಿಮ್ ಮಾತು ನಮ್ಮ ಎನೆಕರು ಒದರಿ ನಂಗೆ ಆಗ್ಲತ್ತದ ಅಂತ ನಮ್ಗೆ. ಇದು ಪಂಚದಶಿಗಳು ವಿದ್ಯಾರಣ್ಯರು ಬರೀತಾರೆ ಈ ಮಾತು. ಮಹಾನ್ ಮೇಧಾವಿಗಳು, ಶಂಕರಾಚಾರ್ಯರ ಅನಂತರದೊಳಗೆ ಮಹಾನ್ ವೇದಾಂತಿಗಳು ವಿದ್ಯಾರಣ್ಯ ಮಹಾಸ್ವಾಮಿಗಳು, ಹಂಪಿಯೊಳಗವ್ರ ಆಶ್ರಮದ ಹುಕ್ಕಬುಕ್ಕರಿಂದ ಅದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಲಕ್ಕೆ ಹಚ್ಚಿದವರು ವಿದ್ಯಾರಣ್ಯ ಮಹಾಸ್ವಾಮಿಗಳು. ವಿಚಾರ ಮಾಡಿ ಆಗಮ ಅಂದನಂತ ಗುರುಗಳು ಬಹಳ ಜಬರ್ದಸ್ತ್ ಇದ್ರು, ಸಂಕಲ್ಪ ಸಿದ್ಧ ಮಹಾಪುರುಷರಿದ್ದರು. ಇವನಿಗೆ ಹಿಂಗೆ ಬಿಡಬಾರ್ದಂದು ಎಮ್ಮಿ ಕರುವಿನೊಳಗೆ ಪಂಚಕೋಶ ವಿವೇಕ ಮಾಡಿ 7 ದಿವಸನೊಳಗೆ ಅವನಿಗೆ ಮಹಾನ್ ಮುಕ್ತಿಯನ್ನ ಕೊಟ್ಟಿದಾರ ಅಂತ ತಿಳ್ಕೊಂಡು ಆ ಘಟನಾ ಅಲ್ಲಿ ಬರ್ತದ. ಅದರ ಸಲುವಾಗಿ ಮಹಾತ್ಮರ ಕಳಕಳಿ ಗಣಪತಿಯ ಸ್ತುತಿಯನ್ನು ಯಾಕೆ ಮಾಡ್ತಾರ ಅಂದ್ರೆ, ಕೇಳುವ ಸಮಯದೊಳಗ ನಮ್ಮ ಮನಸ್ಸು ಅಲ್ಲೇ ಇರಬೇಕು. ಹೇಳೋರ ಮನಸ್ಸು ವಿಷಯ, ಆ ಹೇಳುವಂತ ವಿಷಯದ ಆಳಕ್ಕ ಮುಳುಗುತ್ತಿರ್ಬೇಕು. ಅಲ್ಲಿಂದ ಹೆಂಗ ಸಮುದ್ರದ ಆಳಕ್ಕ ಮುಳುಗಿ ಮುತ್ತು ರತ್ನಗಳ ಹೊರಗೆ ತಗೊಂಡು ಬರ್ತಾರಲ್ಲ, ಹಂಗ ಹೇಳೋರ ಮನಸ್ಸು ಪರಮಾತ್ಮನೊಳಗೆ ಮುಳುಗಿ ಅವನ ಪರಮಾತ್ಮನ ಹೃದಯದ ಐಶ್ವರ್ಯ ತಗೊಂಡು ಹೊರಗೆ ಬರಬೇಕು. ಕೇಳುವಂತವರ ಕಿವಿ, ಆ ಕಿವಿಯೊಳಗೆ ಮನಸ್ಸಿದ್ದು ಪ್ರತಿಯೊಂದು ಶಬ್ದ ಕೇಳಬೇಕು. ಕೇಳೋರು ಮಧ್ಯದೊಳಗೆ ಪರಮಾತ್ಮನ ಭಕ್ತಿಯ ವಿಷಯ ಏನ್ ನಡೆದದಲ್ಲ ಅದು ವ್ಯರ್ಥ ಆಗಬಾರದು. ಹಾಗಾಗ್ಬೇಕಂದ್ರೆ ಅದಕ್ಕೆ ಗಣಪತಿಯ ಆಶೀರ್ವಾದ ಬೇಕು. ಅದರ ಸಲುವಾಗಿ ಆರಂಭದೊಳಗೆ ಶ್ರೀ ಗಣೇಶಾಯ ನಮಃ ಅಂತ ತಿಳ್ಕೊಂಡು, ಹೇ ದೇವ, ನನ್ನ ಮನಸ್ಸು ಚಂಚಲ ಆಗ್ಲಾರ್ದಂಗ, ನನ್ನ ಮನಸ್ಸು ಮತ್ತೊಂದು ನೆನಸಲಾರ್ದಂಗ, ನನ್ನ ಮನಸ್ಸು ಮತ್ತೊಂದು ಕಡೆ ಹರಿದಾಡ್ಲಾರ್ದಂಗ ನನಗ ಸದ್ಗುರು ಸಿದ್ಧಾರೂಢಪ್ಪನ ಚರಿತ್ರೆ ಕೇಳುವಾಗ ಏಕಾಗ್ರತೆಯನ್ನ ಕೊಡು ಅನ್ನುವ ದೃಷ್ಟಿಯಿಂದ ಬುದ್ಧಿಯ ದೋಷ ನಿವಾರಣ ಮಾಡುವ ಸಾಮರ್ಥ್ಯವುಳ್ಳ ಗಣಪತಿಯನ್ನ ಕುರಿತು ಶ್ರೀ ಗಣೇಶಾಯ ನಮಃ ಅಂತ ಸ್ತುತಿ ಮಾಡಿದ್ದಾರೆ. ಆಮೇಲೆ ಎರಡನೇದು ಓಂ ಶ್ರೀ ಗುರುಭ್ಯೋ ನಮಃ. ಆಮೇಲೆ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂದ್ರ, ನಮ್ಮಲ್ಲಿ ದೇವರು ಕಂಡಾಬಿಟ್ಟಿ ಅದ. ಯಾವ ದೇವ್ರಿಗೆ ಮಾಡಿ ಆ ದೇವ್ರಿಗೆ ಬಿಡ್ಬೇಕ್ರಿ? ಒಂದೇ ದೇವರಿಗೆ 1000 ಹೆಸರು ಅದಾವ. ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ದೇವಿ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಗಣಪತಿ ಸಹಸ್ರನಾಮ. ಒಂದೊಂದು ದೇವರಿಗೆ 1000 ಹೆಸರು ಅದಾವ. ಯಾವ ಹೆಸರಿಗೆ ತಗೊಂಡು ಯಾರಿಗೆ ನಮಸ್ಕಾರ ಮಾಡಬೇಕು, ಎತ್ತು ಬಿಡಬೇಕು? ಒಬ್ಬನಿಗೆ ನಮಸ್ಕಾರ ಮಾಡಿದ್ರೆ ಇನ್ನೊಬ್ಬ ಶಟ್ಕೊಂಡ ಅಂದ್ರೆ ಅದು ದೊಡ್ಡ ಪಂಚಾಯತಿನಿ. ಸರ್ವದೇವಮಯೋ ಗುರು, ಇದು ವೇದದ ಶಾಸ್ತ್ರದ. ಗುರುವಿನೊಳಗ ಎಲ್ಲಾ ದೇವತೆಗಳಾದ. ಇದಕ್ಕೆ ಶರಣರ ವಚನ ಪ್ರಮಾಣ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಎಂತ ಮಾತ್ರಿ? ಒಂದು ಮರ ಬೆಳೆದ, ಗಿಡ ಮರ ದೊಡ್ಡದು ಬೆಳೆದ, ಅದರ ಬುಡಕ್ಕೆ ನೀರು ಹಾಕ್ರಿ, ಪ್ರತಿಯೊಂದು ಎಲೆಗೆ, ಹೂವಿಗೆ, ಮಿಡಿಗೆ ಎಲ್ಲ ಹೋಗ್ಬಿಡ್ತದದು. ನೀರು ಎದಕ್ಕೆ ಹಾಕಿರಿ? ಬೇರಿಗೆ. ಮುಟ್ಟ್ಯಾದಲ್ಲಿ ಗಿಡದಾಗ ಪ್ರತಿಯೊಂದು ಎಲೆ ಹಸಿರಾದು, ಪ್ರತಿಯೊಂದು ಹೂ ಪ್ರಫುಲ್ಲಿತ ಆಯ್ತು, ಪ್ರತಿಯೊಂದು ಮಿಡಿ ಅದು ಕಾಯಿ ಹಾಕಕ್ಕೆ ಚಾಲು ಮಾಡ್ತು. ನೀರೆಲ್ಲಿ ಹಾಕಿರಿ? ಬೇರಿಗೆ ಹಾಕಿರಿ. ಮುಟ್ಟ್ಯಾದಲ್ಲಿ ಮ್ಯಾಲ. ಗುರುವಿಗೆ ನಮಸ್ಕಾರ ಮಾಡಿದ್ರೆ 33 ಕೋಟಿ ದೇವತೆಗಳು ಎಲ್ಲರಿಗೆ ನಮಸ್ಕಾರ ಆಯ್ತದಂತ ತಿಳ್ಕೊಂಡು ಗುರುವಿನ ಮಹತ್ವ ಗುರುಗೀತೆಯೊಳಗ ಸ್ವತಃ ಪರಮಾತ್ಮ ಪಾರ್ವತಿ ದೇವಿಯನ್ನ ಕುರಿತು ಹೇಳುವಾಗ, ಹೇ ಪಾರ್ವತಿ, ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಇತಿ ಶಿವಶಾಸನತಃ ಅಂತ ತಿಳ್ಕೊಂಡು ಮಹಾದೇವ ಪಾರ್ವತಿ ದೇವಿಯನ್ನ ಕುರಿತು ಈ ಮಾತನ್ನ ಹೇಳಿದ್ದಾನೆ. ಹೇ ಪಾರ್ವತಿ, ಗುರುನೇ ನಿಜವಾದ ದೇವರು, ಆ ಗುರುವಿನೊಳಗೆ ನಾವೆಲ್ಲರೂ ಇದ್ದೇವೆ ನೋಡುವಂತ ಸ್ವತಃ ಪರಮಾತ್ಮ ಈ ಮಾತನ್ನ ಹೇಳಿದ್ದಾನೆ. ಅದರ ಸಲುವಾಗಿ ಇಲ್ಲಿ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ, ಸಿದ್ಧಾರೂಢಪ್ಪನ ಚರಿತ್ರ ಅಂದ್ರೆ ಯಾವುದೋ ಒಬ್ಬ ಮಹಾತ್ಮಂದು ಜೀವನ ಚರಿತ್ರೆ ಇರಬೇಕಪ್ಪ, ಇದರಿಂದ ನಮಗೆ ಅವನ ಜೀವನ ಹೀಗಿತ್ತು ಹಾಗಿತ್ತು ಅಂತ ಪರಿಚಯ ಆಯ್ತು, ಅದರಿಂದ ನಮಗೇನು ಸಿಕ್ತು ಅಂತ ಯಾರು ಹಿಂಗ ಅನ್ಯತಾ ಭಾವಿಸಬಾರ್ದು ಅಂತ ತಿಳ್ಕೊಂಡು ಇದ್ರೊಳಗ ಗುರುತತ್ವ ಅಡಕವಾಗಿದೆ ವಿನಃ ವ್ಯಕ್ತಿಯ ಚಿತ್ರಣ ಅಲ್ಲ ಅನ್ನುವಂತ ಮಾತು ಆರಂಭದೊಳಗೆ ಹೇಳ್ತಾರೆ. ಪ್ರತಿಯೊಂದು ಮಾತು ವಿಶೇಷದ ಸಿದ್ಧಾರೂಢಪ್ಪನ ವ್ಯಕ್ತಿಯ ಚಿತ್ರಣ ಅಲ್ಲಿದ್ರೊಳಗ ಗುರುತತ್ವದ ರಹಸ್ಯ ಬಯಲು ಮಾಡ್ತಾನೆ ಈ ಗ್ರಂಥದೊಳಗೆ. ಗುರು ಅಂದ್ರೇನು, ಗುರುತತ್ವ ಏನು, ಗುರುವಿನ ರಹಸ್ಯ ಏನು, ಗುರುವಿನ ಅವಶ್ಯಕತೆ ಏನು, ಗುರುವಿನಿಂದ ನಮಗೆ ಆಯ್ತದೇನು, ನಮ್ಮ ಜನ್ಮಕ್ಕೆ ಗುರು ಯಾಕೆ ಅನಿವಾರ್ಯ, ಈ ಎಲ್ಲಾ ವಿಚಾರಗಳು ಈ ಗ್ರಂಥದ ಆರಂಭದಿಂದನೇ ಪ್ರಾರಂಭ ಆಗ್ತಾವ. ಅದರ ಸಲುವಾಗಿ ಇಲ್ಲಿ ಆರಂಭದೊಳಗ ಒಂದು ಮಾತನ್ನ ಬರಿತಾ ಬರಿತಾ ಗುರುಗೀತೆಯಲ್ಲಿ ಪರಮಾತ್ಮ ಪಾರ್ವತಿ ದೇವಿ ಹೇಳಿರ್ತಕ್ಕಂಥ ಮಾತನ್ನ ಆರಂಭದೊಳಗೆ ಇಟ್ಟಿದ್ದಾರೆ. ಅದು ಪ್ರಸಿದ್ಧವಾದ ಶ್ಲೋಕದ, ಅದು ನಿಮ್ಮೆಲ್ಲರಿಗೂ ಗೊತ್ತೇ ಅದ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ
ತಸ್ಮೈ ಶ್ರೀ ಗುರವೇ ನಮಃ. ಇದು ಅತ್ಯಂತ ಪ್ರಸಿದ್ಧವಾದ ಮಾತು. ಇದರಿಂದ ಸಿದ್ಧಾರೂಢಪ್ಪನ ಚರಿತ್ರೆ ಪ್ರಾರಂಭ ಆಗ್ತದೆ. ಏನೋ ಅದು ನಿಸರ್ಗದ ವರ್ಣನೆ ಮಾಡಿ, ಕೈಲಾಸ ಪರ್ವತದ ವರ್ಣನೆ ಮಾಡಿ ಪುರಾಣ ಬರಿಬೇಕಾದ್ರೆ ಪುರಾಣದ ಲಕ್ಷಣ ಎನ್ನುವಂತ ಭಾಗವತ ಗ್ರಂಥದ 12ನೇ ಸ್ಕಂದದೊಳಗ ಏನೇನಿದ್ರು ಪುರಾಣ ಅಂತರ ಅನ್ನೋದು ಬಹಳ ಉದ್ದಕ್ಕೆ ಬರೆದಿದ್ದಾರೆ ವ್ಯಾಸ ಮಹರ್ಷಿಗಳು. ಆದ್ರೆ ಇಲ್ಲೇನು ಹೇಳಕ್ ಚಾಲು ಮಾಡಿದಾನ, ಸ್ವಲ್ಪ ನಾವು ಎಚ್ಚರದಿಂದ ಪ್ರತಿಯೊಂದು ಶಬ್ದವನ್ನ ನಾವು ಅವಲೋಕನ ಮಾಡಬೇಕು. ಇಲ್ಲಿ ಎಲ್ಲಿ ಚಾಲು ಆಗ್ತದ ಅಂದ್ರೆ ಗುರುವಿನಿಂದ ಚಾಲು ಆಗ್ತದ. ಇಲ್ಲಿ ಯಾವುದೋ ಕೈಲಾಸದ ವರ್ಣನೆಯಿಂದ ಚಾಲು ಆಗಂಗಿಲ್ಲ. ಇಲ್ಲಿ ಗುರುವಿನಿಂದ ಚಾಲು ಆಗ್ತದೆ ಏನಂತ, ಅಪ ಗುರು ಬ್ರಹ್ಮ ಅದನ್ ನೋಡು, ಗುರು ವಿಷ್ಣು ಅದನ್ ನೋಡು, ಗುರು ಸದಾಶಿವ ಅದನ್ ನೋಡು. ತ್ರಿಮೂರ್ತಿ ಸ್ವರೂಪ ಗುರು ಆದನ ಅಷ್ಟೇ ಅಲ್ಲ, ತ್ರಿಮೂರ್ತಿ ಸ್ವರೂಪ ಅಂದಾಗ ಸಗುಣ ಆಯಿತು, ನಿರ್ಗುಣ ಬ್ರಹ್ಮವು ಆದಾನ. ಸಾಕ್ಷಾತ್ ಪರಬ್ರಹ್ಮ ಅಂದಲ್ಲಿ ನಿರ್ಗುಣ ಅದಾನ. ಗುರು ಸಗುಣನೂ ಆದಾನ, ಗುರು ನಿರ್ಗುಣನೂ ಆದಾನ. ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾರ, ಅಂತಪ್ಪ ಸದ್ಗುರುವಿಗೆ ನಾನು ನಮಸ್ಕಾರವನ್ನ ಮಾಡುತ್ತೇನೆ. ಯಾಕಂದ್ರೆ ಅಧ್ಯಾತ್ಮ ವಿದ್ಯೆ ಎಲ್ಲಿಂದ ಪ್ರಾರಂಭ ಆಯ್ತದ ಅಂದ್ರೆ ಗುರುವಿನಿಂದನೇ ಪ್ರಾರಂಭ ಆಗ್ತದ. ಈಗ ಲೌಕಿಕ ವಿದ್ಯೆ ಎಲ್ಲಿ ಚಾಲು ಆಯ್ತದ? ಗುರುವಿನಿಂದನೇ. ಶಾಲೆಗೆ ಹೋದ್ಮೇಲೆ ಚಾಲು ಆಯ್ತದಲ್ಲ, ಹೋಗ್ಬೇಕು, ಹೆಸರು ಹಚ್ಚಬೇಕು, ಅಲ್ಲಿ ಹೋಗಿ ಅಡ್ಮಿಷನ್ ತಗೋಬೇಕು, ಹೋಗಿ ಪ್ರವೇಶ ಪಡೆದೇವಿ ಅಂದ್ರೆ ಆಮೇಲೆ ಅಕ್ಷರಗಳ ಲಿಪಿ ಕಲ್ಸಕ್, ಅಕ್ಷರಗಳ ಕಲ್ಸಕ್ ಚಾಲು ಮಾಡ್ತಾರೆ, ಲಿಪಿ ಕಲ್ಸಕ್ ಚಾಲು ಮಾಡ್ತಾರೆ. ಎಲ್ಲಿಂದ ಚಾಲು ಆಯ್ತು? ಅದು ಲೌಕಿಕ ವಿದ್ಯೆರ ಇರಬಹುದು, ಅದು ಅಲೌಕಿಕ ವಿದ್ಯೆರ ಇರಬಹುದು. ಲೌಕಿಕ ವಿದ್ಯೆ ಕೊಡೋವನಿಗೆ ಲೌಕಿಕ ಗುರು ಅಂತ ಕರೀತಾರ, ಅಲೌಕಿಕ ವಿದ್ಯೆ ಕೊಡುವವನಿಗೆ ಸದ್ಗುರು ಅಂತ ಕರೀತಾರ, ಅಲೌಕಿಕ ಗುರು ಅಂತ ಕರೀತಾರ. ಪರಮಾರ್ಥ ಪ್ರಾರಂಭ ಆಗದೆ ಗುರುವಿನಿಂದ. ಗುರು ಇಲ್ಲ ಅಂದ್ರೆ ಪರಮಾರ್ಥನೇ ಇಲ್ಲ. ಗುರುವಿಂದ ಅಲ್ಲದೆ ಎಂತಪ್ಪ ಪುರುಷರಿಗೂ ಮೋಕ್ಷ ಸವನಿಸಲು ನಿಜಗುಣ ಶಿವಗಳು. ಅವ ಬೆಕ್ಕದವಿರ್ಲಿ, ಅದಕ್ಕೆ ದಾರಿನೇ ಗುರುವಿನಿಂದದ. ಬಹಳ ಚಂದ ಮಹಾತ್ಮರು ಬರೀತಾರ. ಗುರುವಿನ ಭವನದಿ ತರಹಿನ ಕೊಯಿ ಜೋ ಬಿರಂಚಿ ಶಂಕರ ಸಮ ಹೋಯಿ. ಗೋಸ್ವಾಮಿ ತುಳಸಿದಾಸರ ಮಾತಿದು. ಗುರು ಇಲ್ಲದೇನೆ ನಿನಗ ಆತ್ಮಜ್ಞಾನ ಆಗಂಗಿಲ್ಲ, ಆತ್ಮಜ್ಞಾನ ಆಗ್ಲಾರ್ದೇನೆ ನಿನ್ನ ಮುಕ್ತಿ ಆಗಂಗಿಲ್ಲ. ಈ ಭವವನ್ನ ನೀನು ಭವನದಿಯನ್ನ ದಾಟಾಕ್ ಬರಂಗಿಲ್ಲ, ಭವಸಾಗರ ದಾಟಾಕ್ ಬರಂಗಿಲ್ಲ. ಅದು ಗುರು ಕೃಪೆಯಿಂದನೇ ಸಾಧ್ಯದ ಅಂತ ತಿಳ್ಕೊಂಡು ಮುಕ್ತಿ ಮೂಲ ಗುರುಕೃಪಾ ಅಂತ ಶಾಸ್ತ್ರಗಳು ನಮಗೆ ಹೇಳ್ಕೊಂಡು ಬಂದಿದ್ದಾವೆ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳಕ್ ಚಾಲು ಮಾಡಿದಾನ, ಅನಿವಾರ್ಯವಾಗಿ ಅಧ್ಯಾತ್ಮದ ಉದ್ಘಾಟನ ಎದರಿಂದ ಆಯ್ತದ ಅಂದ್ರೆ ಗುರುವಿನಿಂದ. ಭಗವದ್ಗೀತಾ ಉದ್ಘಾಟನ ಎದರಿಂದ ಆಯ್ತು? ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಾಹ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕೂರ್ವತ ಸಂಜಯ. ಇದು ಭಗವದ್ಗೀತೆ ಉದ್ಘಾಟನ ಆಯ್ತು. ಸಿದ್ಧಾರೂಢಪ್ಪನ ಚರಿತ್ರೆ ಎಲ್ಲಿಂದ ಉದ್ಘಾಟನ ಆಯ್ತದ? ಆತ್ಮವಿದ್ಯೆ ಗುರುವಿನಿಂದಲೇ ಸಿಗುವ ಸಲುವಾಗಿ. ಇದು ಸಿದ್ಧಾರೂಢಪ್ಪನ ಕಥಾಮೃತ ಇದ್ದ ಸಲುವಾಗಿ ಗುರುವಿನ ಮಂತ್ರದಿಂದನೇ ಚಾಲು ಆಗ್ತದ. ಎಷ್ಟು ಚಂದ ನೋಡ್ರಿ. ಗುರು ಬ್ರಹ್ಮನಪ್ಪ, ಗುರು ವಿಷ್ಣು ಆದನಪ್ಪ, ಗುರು ಸದಾಶಿವ ಆದಾನ. ಮತ್ಯಾವುದರ ಶಿವಲೀಲಾಮೃತ ಮತ್ತೊಂದು ಮಗದೊಂದು, ಅದು ಗರುಡ ಪುರಾಣ, ಆ ಪುರಾಣ, ಈ ಪುರಾಣ, ಭಾಗವತ ಪುರಾಣ, 18 ಪುರಾಣಗಳದಾವ. ಅವು ಯಾವರ ಪುರಾಣ ಹಚ್ಚಬೇಕಿತ್ತು, ಇದು ತಂದು ಯಾಕೆ ಹಚ್ಚಿದ್ರಿ ಅಂದ್ರೆ ಅವ್ರು ಸೀದಾ ಮಾತು ಹೇಳಿದ್ರು. ಅವರು ಗುರುವಿನೊಳಗ ಎಲ್ಲಾ ದೇವತೆಗಳಿದ್ದಿರೋಣದರಿಂದ ಶ್ರಾವಣ ಮಾಸದೊಳಗ ಗುರುವಿಂದ ಕೇಳಿದ್ರ ಎಲ್ಲಾ ದೇವತೆಗಳದ್ದು ಕೇಳಿದಂಗ ಆಯ್ತದಪ್ಪ. ಎಲ್ಲಾ ದೇವತೆಗಳ ಜ್ಞಾನ ನಿನಗಾಗಬೇಕಂದ್ರೆ ಎಲ್ಲಾ ದೇವತೆಗಳು ಚೈತನ್ಯ ಸ್ವರೂಪರೇ ಇದ್ದಿರೋಣದರಿಂದ ಆ ಚೈತನ್ಯವೇ ನಿನ್ನ ಆತ್ಮ ಅದ. ಆತ್ಮ ಪರಮಾತ್ಮನ ಐಕ್ಯತ್ವವೇ ಈ ಗ್ರಂಥದ ವಿಷಯ ಇದ್ದಿರೋಣದರಿಂದ ನಿನ್ನ ಜೀವನದೊಳಗೆ ಸಿದ್ಧಾರೂಢಪ್ಪನ ಚರಿತ್ರ ನಿನ್ನ ಜ್ಞಾನಿ ಮಾಡ್ತದ, ನಿನ್ನ ಭಕ್ತ ಮಾಡ್ತದ, ನಿನ್ನ ಮುಮುಕ್ಷು ಮಾಡ್ತದ, ನಿನಗ ಉಪಾಸಕ ಮಾಡ್ತದ, ನಿನಗ ಅಧ್ಯಾತ್ಮ ಜೀವಿ ಪರಮಾರ್ಥ ಜೀವಿ ಮಾಡ್ತದ, ನಿನ್ನ ಜನ್ಮ ಧನ್ಯ ಮಾಡ್ತದ, ನಿನ್ನ ಬದುಕಿಗೆ ಬಹಳ ಕಿಮ್ಮತ್ತು ಕೊಡ್ತದ. ಯಾವ ಮನುಷ್ಯ ಸದಾ ಶಾಸ್ತ್ರ ಓದ್ತಾನ, ಭಜನೆ ಭಕ್ತಿಯೊಳಗಿರ್ತಾನ, ಸಾತ್ವಿಕ ಜೀವನ ಮಾಡ್ತಾನ, ಪೂಜಾ ಪಾಠ ಮಾಡ್ತಾನ, ಸದಾ ಶಿವಾಹಾರ ಅನ್ಕೋತಿರ್ತಾನ, ಜಗತ್ತಿನೊಳಗೆ ಅವನ ಕೀರ್ತಿ ಗೌರವ ಬಹಳ ದೊಡ್ಡದಿರ್ತದ. ಅವನ ಶಾಶ್ವತ ಕೀರ್ತಿ ಇರ್ತದ. ಅವನಿಗೆ ಪರಮಾತ್ಮನ ಸಂಬಂಧದಿಂದ, ಪರಮಾತ್ಮನ ಭಕ್ತಿ ಎನ್ನುವ ಸಂಪತ್ತಿನಿಂದ ಬಂದಿದ ಕೀರ್ತಿ ಶಾಶ್ವತ ಕೀರ್ತಿ. ರೊಕ್ಕ ರೂಪಾಯಿ ಅಧಿಕಾರದಿಂದ ಬಂದಿದ ಕೀರ್ತಿ ಅದು ಟೆಂಪರರಿ ಕೀರ್ತಿ. ಅವರಿಗೂ ನಮಸ್ಕಾರ ಚಮತ್ಕಾರ ಇರ್ತಾವ, ಎಲ್ಲಿ ತನ ಇರ್ತಾವ, ಆ ಅವಧಿ ಇರುತನ ಅಷ್ಟೇ ಇರ್ತಾವ, ಮುಂದೆ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ. ಇದು ನಿಮ್ಮೆಲ್ಲರಿಗೂ ಗೊತ್ತದ. ಅದರ ಸಲುವಾಗಿ ಇಲ್ಲಿ ವಿಚಾರ ಏನ್ ಮಾಡ್ತಾನ ಅಂದ್ರ ಸ್ವಲ್ಪ ನಾವು ಎಚ್ಚರದಿಂದ ಕೇಳಬೇಕು. ಸಂಸಾರದ ವಸ್ತುವಿನ ಜೊತೆಗೆ ಬಂದಿದ ಕಿಮ್ಮತ್ತು, ಆ ವಸ್ತು ಹೋಯ್ತಂದ್ರ ಆ ಕಿಮ್ಮತ್ತು ಅದ್ರ ಸಂಟ ಅತ್ತೆ ಹೋಯ್ತದ.
ಪರಮಾತ್ಮನಿಂದ ಬಂದ ಕಿಮ್ಮತ್ತು ಸೂರ್ಯ ಚಂದ್ರರಿರುವವರೆಗೆ ಇರ್ತದ. ಮೀರಾಬಾಯಿಗೆ ಮೇವಾಡದ ರಾಣಿ ಅಂತ ನೆನೆಸ್ತಾರೆ. ಏನ್ ಯಾರೇ? ಶ್ರೀಕೃಷ್ಣ ಪರಮಾತ್ಮನ ಪರಮ ಉಪಾಸಕಿ ಅಂತ ಆಕಿಗೆ ನೆನಪು ಮಾಡ್ತೇವೆ. ಸೂರದಾಸನಿಗೆ ಭಕ್ತ ಅಂತ ನೆನಪು ಮಾಡ್ತೇವೆ ಸೂರ್ಯ ಚಂದ್ರರಿರುವವರೆಗೆ. ಇವತ್ತಿನವರೆಲ್ಲ ಜ್ಞಾನೇಶ್ವರಿ ಮಹಾರಾಜರು, ತುಕಾರಾಮ್ ಮಹಾರಾಜರು, ಆಮೇಲೆ ಬಸವಣ್ಣನವರು 800-900 ವರ್ಷ ಕೆಳಗಿನವರು, ಶಂಕರಾಚಾರ್ಯರು, ಅದಕ್ಕಿಂತ ಹೀಗೆಲ್ಲ ಮಹಾನುಭಾವರನ್ನ ನಾವು ಯಾಕೆ ನೆನಪು ಮಾಡ್ತೇವಿ ಅಂದ್ರ ಅವ್ರಿಗೆ ಬಂದಿದ್ದ ಕೀರ್ತಿ ಪ್ರಪಂಚದ ವಸ್ತುವಿನ ಕೀರ್ತಿ ಅಲ್ಲ, ಅವ್ರದ್ದು ಸಾಧನದಿಂದ ಬಂದ ಕೀರ್ತಿ ಅದ, ಅವ್ರ ಭಕ್ತಿಯಿಂದ ಬಂದ ಕೀರ್ತಿ ಅದ, ಅವ್ರ ವೈರಾಗ್ಯದಿಂದ ಬಂದ ಕೀರ್ತಿ ಅದ, ಅವ್ರ ವಿವೇಕದಿಂದ ಬಂದಿದ್ದ ಕೀರ್ತಿ ಅದ, ಭಗವಂತನ ಸಾಕ್ಷಾತ್ಕಾರದಿಂದ ಬಂದಿರತಕ್ಕಂಥ ಕೀರ್ತಿ ಅದ ಅವ್ರದ್ದು. ಯಾವ ಮನುಷ್ಯ ಪರಮಾತ್ಮನಿಗೆ ಜೀವನದೊಳಗೆ ಗಳಿಸ್ತಾನೋ ಆ ಮನುಷ್ಯ ಎಂದೂ ಸಾಯಂಗಿಲ್ಲ. ಮರಾವೇ ಪಣ್ ಕೀರ್ತಿ ರೂಪೇ ಉರಾವೆ ಅಂತ ತುಕಾರಾಮ್ ಮಹಾರಾಜರು ಹೇಳಿದ ಹಾಗೆ ಸತ್ತು ಹೋದ್ರು ಶರೀರ ಹೋಗಿರಬೇಕು. ಕೀರ್ತಿ ಅನ್ನುವ ಶರೀರ ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಹೆಸರು ಜಗತ್ತು ಬೆಳಗುತ್ತದ. ಅದರ ಸಲುವಾಗಿ ಇಲ್ಲಿ ಹೇಳಿದ್ರು, ತಮ ನಿನ್ನ ಬದುಕಿನೊಳಗ ಭಗವಂತನ ಆಶ್ರಯವನ್ನ ಮಾಡು, ಸತ್ಯದ ಆಶ್ರಯ ಮಾಡು. ಪರಮಾತ್ಮನ ಜ್ಞಾನ ನಮಗೆ ಯಾರು ಮಾಡ್ಕೊಡ್ಬೇಕ್ರಿ? ದೇವ್ರಂದ್ರೆ ಹೆಂಗ? ನಾವು ಲಿಂಗ ನೋಡಿದೆವು, ಕಾಶಿ ರಾಮೇಶ್ವರ ನಮಗಿದೆ ದೇವ್ರ ಅಂತ ಗೊತ್ತದ. ಅದು ಗೊತ್ತಿದ್ದ ಸಲುವಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟ್ರಾವೆಲ್ಸ್ ಮಾಡ್ಕೊಂಡಾರ ಹೋಗ್ತೇವಿ, ಟ್ರೈನಿಗಾರ ಹೋಗ್ತೇವಿ, ಚಂದೇ ಅನುಕೂಲ ಅದ ಅಂದ್ರೆ ವಿಮಾನ ಯಾತ್ರಾರ ಮಾಡ್ತೇವೆ, ಫ್ಲೈಟ್ ಹೋಗ್ಯಾರೆ ಬರ್ತೇವೆ. ನಮ್ಮ ಬುದ್ಧಿಯೊಳಗ ದೇವತೆಗಳು ಅವು ಅಂತ ನಾವು ತಿಳ್ಕೊಂಡಿದ್ದೆವು. ಆದ್ರೆ ಶಾಸ್ತ್ರ ನಮಗೆ ಬಹಳ ಯೋಗ್ಯವಾದ ಮಾತು ಹೇಳ್ತದ. ಸತ್ಯವಾದ ಅವೆಲ್ಲ ಸಾಂಕೇತಿಕವಾದವುಗಳು. ಅಲ್ಲಿ ದೇವ್ರಿಲ್ಲ ಅಂತಲ್ಲ, ದೇವ್ರು ಜಗದ್ ವ್ಯಾಪಕ ಅದನ, ಎಲ್ಲ ಕಡೆ ಇರ್ತಾನ, ಪ್ರಶ್ನೆನೇ ಇಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ಶ್ರೀ ಮುಕುಟ ಅಂದಾಗ ಪರಮಾತ್ಮ ಎಲ್ಲ ಕಡೆನೇ ಅದಾನ, ಇಲ್ಲ ಅಂತಲ್ಲ. ಆದ್ರ ಪ್ರಕಟ ರೂಪದಿಂದಿರೋದು ಬೇರೆ, ಪ್ರಕಟ ಆಗುದು ಬೇರೆ, ಸೂಕ್ತ ಇರೋದು ಬೇರೆ. ಕಟ್ಟಿಗೆಗೆ ಬೆಂಕಿ ಸೂಕ್ತದ, ಅರಣಿ ಕಟ್ಟಿಗೆ ಒಂದಕ್ಕೊಂದು ತಿಕ್ಕಿದಾಗ ಬೆಂಕಿ ಅದರೊಳಗೆ ಪ್ರಕಟ ಆಗ್ತದ. ಎಲ್ಲಾ ಕಡೆ ಭೂಮಿಯಾಗ ನೀರದ, ಬೋರ್ವೆಲ್ ಹಾಕದೆ ಅಂದ್ರೆ ಪ್ರಕಟ ಆಯ್ತ. ಹಾಲಿನೊಳಗೆ ತುಪ್ಪ ಅದ, ಕಾಸಿ ಹೆಪ್ಪ ಹಾಕಿ ಕೆನಿ ಕಡದು ಬೆಣ್ಣೆ ಮಾಡಿ ಕಾಸಿದಾಗ ತುಪ್ಪ ಬರ್ತದ. ಹಾಲಿನಾಗಿಲ್ಲೇನು ತುಪ್ಪ? ಹಾಲಿನಾಗಿಲ್ಲ ಅಂದ್ರೆ ಬಂತೆ ತಿನ್ನು. ಹಾಲಿನೊಳಗ ತುಪ್ಪ ಅದ, ಬರಬೇಕಾದ್ರೆ ಅದಕ್ಕೆ ಕ್ರಿಯೆ ಅದ. ಪರಮಾತ್ಮ ಎಲ್ಲಾ ಕಡೆ ಅದನ. ಪರಮಾತ್ಮನ ವಾಸ್ತವಿಕ ನಿಜದರ್ಶನ ನಮಗ ಆಗಬೇಕು ಅಂದ್ರ ಪರಮಾತ್ಮನ ಪಥ ಕೊಡವನಿಗೆ ಗುರು ಅಂತ ಕರೀತಾರೆ. ಅದಕ್ಕೆ ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಬಸವಣ್ಣನು ಪರಮಾತ್ಮನ ಜ್ಞಾನ ಆಗ್ಬೇಕಂದ್ರೆ ನಾವು ಏನಾರ ಮಾಡಿ ಪರಮಾತ್ಮನ ಜ್ಞಾನ ಮಾಡ್ಕೋತೇವಂದ್ರೆ ಅದು ಸಾಧ್ಯ ಇಲ್ಲ. ಸದ್ಗುರುನಾಥ ಪರಮಾತ್ಮನ ಅರಿವು ಅನುಭವ ಮಾಡಿಕೊಡ್ತಾನೆ ನಮಗೆ. ಪರಮಾತ್ಮನ ಜ್ಞಾನ ಮಾಡಿ ಕೊಡುವವನಿಗೆ ಗುರು ಅಂತ ಕರೀತಾರೆ. ಇದನ್ನು ಪಕ್ಕ ತಿಳ್ಕೊರಿ ನೀವು. ಸಂಸಾರ ಕೂಡ ಗುರು ಅಲ್ಲ, ಪರಮಾತ್ಮನನ್ನ ನಮ್ಮ ಅನುಭವಕ್ಕೆ ತಂದು ಕೊಡಬೇಕಿದು ಪರಮಾತ್ಮ ನೋಡು, ಇದು ಪರಮಾತ್ಮ ನೋಡು. ಒಡವಿಯೊಳ ಕೆಳವಿಯದಾಗಮ ಶಾಸ್ತ್ರವ ಬಿಡದೆ ಸಾಧಿಸಿದ ವಾದಿಗಳೆಲ್ಲ ಒಡೆದಾಡಿ ಕಾಣದ ಪರತತ್ವವನ್ನು ಹಿಡಿದನ್ನ ಕರಕ್ಕೆ ಕೊಟ್ಟದರಿಂದ ಗುರುದೇವ ನೀ ಮಾಡಿದ ಉಪಕೃತ್ಯವನ್ನು ನಾನು ಮರೆಯನೆಂದೆಂದಿಗೆ ಹೇಳೋಳು. ಸರ್ಪಭೂಷಣ ಶಿವಗಳು. ಅದರ ಸಲುವಾಗಿ ಜೀವನದೊಳಗೆ ವಿಚಾರ ಮಾಡ್ರಿ, ಸದ್ಗುರುನಾಥನ ಕೃಪಾ ಆಗಲಾರ್ದೇನೆ ನಮಗೆ ಪರಮಾತ್ಮನ ಜ್ಞಾನ ಆಗಂಗಿಲ್ಲ, ಸಾಧ್ಯನೇ ಇಲ್ಲ ಪರಮಾತ್ಮನ ಜ್ಞಾನ ಆಗ್ಲಿಕ್ಕೆ. ಅದರ ಸಲುವಾಗಿ ಗುರು ಇಲ್ಲದೇನೆ ಜ್ಞಾನ ಇಲ್ಲ ಅಂತ ತಿಳ್ಕೊಂಡು ಜ್ಞಾನೇಶ್ವರಿ ಮಹಾರಾಜರು ಕೂಡ ಸ್ಪಷ್ಟವಾಗಿ ಹೇಳಿರುವುದರಿಂದ ಅಧ್ಯಾತ್ಮ ಪ್ರಾರಂಭ ಆಗದೇ ಗುರುವಿನಿಂದ. ಅದರ ಸಲುವಾಗಿ ಗ್ರಂಥ ಆರಂಭ ಆಗ್ತಾದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ. ಈ ಭಾವನಾ ನಮ್ಮಲ್ಲಿತ್ತು ಅಂದ್ರೆ ಸದ್ಗುರುನಾಥ ಗುರುನೂ ಅದಾನ, ಸದ್ಗುರುನಾಥ ಬ್ರಹ್ಮನೂ ಅದಾನ, ಸದ್ಗುರುನಾಥ ವಿಷ್ಣುನೂ ಅದಾನ, ಸದ್ಗುರುನಾಥ ರುದ್ರನೂ ಅದಾನ. ಅವ ಒಬ್ಬನೇ ಎಲ್ಲ ಆಗ್ತಾನ, ಒಬ್ಬನೇ ಎಲ್ಲ ಆಗ್ತಾನ. ಏಕಾಭಿನಯ ಪಾತ್ರ ಇದ್ದಂಗ ಅವನು. ಸದ್ಗುರು ಏನೆಲ್ಲ ಆಗ್ತಾನ. ಈ ರೀತಿ ಗುರುವಿಗೆ ನಮಸ್ಕಾರವನ್ನ ಮಾಡಿ ಸದ್ಗುರುವನ್ನ ನೆನೆಯಿಸಿ
ಸದ್ಗುರುವನ್ನ ಮನವಾರಿ ನೆನೆದು ಸದ್ಗುರು ಚರಣಕ್ಕೆ ನಮಿತನಾಗಿ ನತಮಸ್ತಕನಾಗಿ ಸಾಷ್ಟಾಂಗ ವಂದಿಸಿ ಇನ್ನು ಮುಂದೆ ಪ್ರಾರಂಭ ಮಾಡ್ತಾ ಇದ್ದಾನ. ಹೇ ಸಿದ್ಧಾರೂಢ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ಇದು ಆರಂಭದ ಮಾತು. ಜಯಕಾರವನ್ನು ಹಾಕ್ತಾ ಇದ್ದಾನೆ. ಜಯ ಜಯಕಾರ ಯಾಕೆ ಮಾಡಬೇಕು ಅನ್ನೋದು ಭಾಗವತದೊಳಗೆ ಬಹಳ ವಿಶೇಷ ವರ್ಣನ ಮಾಡಿದ್ದಾನೆ. ಜಯಕಾರದ ಉದ್ದೇಶನು ಯಾಕೆ ಮಾಡಬೇಕು? ಜಯ ಜಯಕಾರ ಮಾಡುವುದರಿಂದ ಆ ವಸ್ತು, ಆ ದೈವ ನಮ್ಮ ಮ್ಯಾಲ ಪ್ರಸನ್ನ ಆಗ್ತದೆ. ಬಹಳ ಪ್ರಸನ್ನ ಆಗ್ತದೆ. ಜಯಕಾರ ವಶೀಕರಣದ ಮಂತ್ರ. ಒಂದು ಹಾಡು ಹಾಡ್ತೇವೆ ದೇವ್ರ ಗುಡಿ ಹಾಕೊಂಡು, ಲಾಸ್ಟಿಗೆ ಸ್ತುತಿ ಮಾಡ್ತೇವೆ. ಹಾಡಿನ ತುಂಬಾ ಸ್ತುತಿ ಇರ್ತದೆ. ಪರಮಾತ್ಮ ನಿಮ್ಮ ಲೀಲಾ ಅಜ್ಞಾನಿ ಅನ್ನೋಬಲ್ಲ, ಇದ್ರಾಗ ಸ್ತುತಿ ಅದ. ಇದು ಪರಮಾತ್ಮನ ಸ್ತುತಿ ಅದ. ಇದ್ರ ತುಂಬಾ ಕಪ್ಪೆ ಮೀನು ಮಸಲಿ ಮೊದಲ ನದಿಯೋಳು ನೀರು ಇಲ್ಲ, ಹೀಗೆಲ್ಲ ಹೇಳ್ಕೊಂಡು ಬಂದಿದ್ದಾನೆ. ನಾವು ಹುಟ್ಟುವಕ್ಕಿಂತ ಮೊದಲ ಇವೆಲ್ಲ ನೀವು ಹಾಡ್ತಿರ್ಬೇಕು. ನಿಮ್ಮೆಲ್ಲರಿಗೂ ಪರಮಾತ್ಮನ ಲೀಲೆಯ ವರ್ಣನೆಯನ್ನ ಪದ್ಯದೊಳಗೆ ಮಾಡಿದ್ದಾನೆ. ಮನ ತುಂಬಿ ಬಾಯಿ ತುಂಬ ಪರಮಾತ್ಮನ ಸ್ತುತಿ ಮಾಡ್ಯಾನ. ಅದು ಪೂರ್ಣ ಯಾವಾಗ ಆಗ್ತದ ಅಂದ್ರೆ ಗುಡಿ 10 ಕೋಟಿ ರೂಪಾಯಿದಾಗ ಕಟ್ಟಲ್ಲ, 10,000 ರೂಪಾಯಿ ಕಳಸ ಮ್ಯಾಲ ಕುಂತಂದ್ರ ಎಲ್ಲ ಮುಗಿದ್ರಿ. ಎಲ್ಲ ಮುಗಿದ್ರಿ ಏನಾಯ್ತು? ಮತ್ತೆ ಆ ಕಳಸ ಒಂದು ಕಳಸ ಆಗಿಲ್ಲ ಅಂದ್ರೆ ನೀ ಏನ್ ಮಾಡಿನೂ ಏನಿಲ್ಲ. ಏಟ್ ಹಾಡಿನೂ ಜೈ ಜೈಕಾರ ಹಾಕಿಲ್ಲ ಅಂದ್ರೆ ಏನು ಇಲ್ಲ. ಅದಕ್ಕೆ ಗುರುವಿಂದ ಹಿಡ್ಕೊಂಡು ಎಲ್ಲಾ ದೇವತೆಗಳಿಗೆ ಜೈ ಜೈಕಾರವನ್ನು ಮಾಡ್ತೇವೆ ನಾವು. ಜಯಕಾರ ಮಾಡುವುದರಿಂದ ಪರಮಾತ್ಮ ವಶ ಆಗ್ತಾನ. ಪರಮಾತ್ಮ ವಶ ಆಗಿ ಏನ್ ಮಾಡ್ತಾನ ಅಂದ್ರೆ ಬಹಳ ಚಂದ ಹೇಳಿದ್ರು ಅವರು ಬಸವಣ್ಣನವರು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಭಯನವುದಯ್ಯ, ನೀನು ಒಲಿದರೆ ವಿಷವು ಅಮೃತವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೇ ಇಪ್ಪವು ಕೂಡಲ ಸಂಗಮ ದೇವ. ಎಂಥ ಮಾತ್ರ. ಅದರ ಸಲುವಾಗಿ ಕೃಪಾ ಸಂಪಾದನ ಮಾಡಬೇಕಂದ್ರ ಅವ್ರ ದಯ ನಮ್ಮ ಮೇಲೆ ಆಗ್ಬೇಕು, ಅವ್ರ ಮನಸ್ಸು ನಮ್ಮ ಮೇಲೆ ಅರಳಬೇಕು, ಅವ್ರು ನಮಗ ಹೃದಯ ತುಂಬಿ ಆಶೀರ್ವಾದ ಮಾಡಬೇಕು ಅಂದ್ರೆ ಜಯ ಜಯಕಾರ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಇರ್ತದ. ಅದರ ಸಲುವಾಗಿ ಆರಂಭದೊಳಗೆ ಏನ್ ಮಾಡ್ತಾ ಇದ್ದಾನಂದ್ರೆ, ಹೇ ಸಿದ್ಧಾರೂಢ ಸದ್ಗುರುವೇ, ನಿನಗೆ ಜಯ ಜಯಕಾರವಿರಲಿ. ನಾನು ನಿನಗೆ ಜಯಕಾರವನ್ನ ಮಾಡ್ತೀನಿ, ನಾನು ನಿನ್ನ ಜಯಘೋಷವನ್ನ ಮಾಡ್ತಾ ಇದ್ದೀನಿ. ಹೇ ಸದ್ಗುರು, ನೀನು ಸಾಮಾನ್ಯನಲ್ಲ. ನಿನ್ನ ಸೇವಾ ಮಾಡಿದ್ರೆ ಎಲ್ಲಾ ದೇವತೆಗಳಿಗೆ ಮುಟ್ತದ. ಈ ಪೂರ್ವದಲ್ಲಿ ನಾನು ಹೇಳಿನಿ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ನಿನ್ನ ಸೇವಾ. ಹೇ ಸದ್ಗುರು, ಗಣೇಶ ಶಾರದಾ ರೂಪಗಳಿಂದ ನೀನೇ ನಟಿಸುತ್ತಿರುವಿ. ಗಣಪತಿಯು ನೀನೇ, ಸರಸ್ವತಿಯು ನೀನೇ. ಗಣಪತಿ ಅನ್ನುವಾಗ ಪುರುಷ ದೇವತೆಗಳೆಲ್ಲರೂ ತಗೊಂಡ್ರಿ, ಬ್ರಹ್ಮ ವಿಷ್ಣು ಶಿವ ಎಲ್ಲನೇ. ಸರಸ್ವತಿ ಅಂದಾಗ ಲಕ್ಷ್ಮೀ ಪಾರ್ವತಿ ಉಳಿದಿದ್ದೆಲ್ಲ ದೇವತೆಗಳಿಗೆ ತಗೋರಿ, ಸ್ತ್ರೀ ದೇವತಾ. ನಮ್ಮಲ್ಲಿ ಇರವೇ ಎರಡು, ಒಂದು ಶಕ್ತಿ ಒಂದು ಶಿವ. ಅವೇ ಅನಂತ ರೂಪ ಆಗ್ಯವು ಜಗತ್ತಿನ ತುಂಬ, ಅವರವ್ರ ಉಪಾಸನಕ್ಕನುಸಾರವಾಗಿ. ಇಲ್ಲಿ ಎಷ್ಟು ಚಂದ ಮಾತು ಹೇಳ್ತಾ ಇದ್ದಾನ. ಗಣಪತಿ ಬುದ್ಧಿ ದೇವತ, ಸರಸ್ವತಿ ವಿದ್ಯಾ ದೇವತ. ಅದಕ್ಕೆ ಬಾಸಾರ್ಕದ ಹೋಯ್ತಾರಲ್ಲ ಪಾಟಿ ಪೂಜೆ ಮಾಡಿಸ್ಲಕ್ಕ ಹುಡುಗರಿಗೆ, ಬಹಳ ದೂರದದು. ಹೋಗಿರೋ ಇಲ್ಲೋ ನಿಮ್ಮೂರಾಗ ಗೊತ್ತಿಲ್ಲ, ಬಹಳ ದೂರದಲ್ಲಿ ಸರಸ್ವತಿ ಮಂದಿರದ. ಅದಕ್ಕೆ ನಮ್ಮ ಕಾಶಿನಾಥ್ ಬಾಬಾ ಅವ್ರು ಇಲ್ಲಿ ಬೀದರ್ನಿಂದ ಒಂದು 18 ಕಿಲೋಮೀಟರ್ ಮೇಲೆ ಒಂದು ಮಾಡ್ಯಾರ ಸರಸ್ವತಿ ಮಂದಿರ, ಬಹಳ ಭವ್ಯ ಅದ. ಅಲ್ಲಿ ಹೋಗಿ ಏನ್ ಚಾಲು ಆಗ್ತದ ಅಂದ್ರೆ ಪಾಟಿ ಪೂಜಾ ಚಾಲು ಆಗ್ತದ. ಅಲ್ಲಿ ಹೋಗಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ ಪ್ರಾರ್ಥನೆಯನ್ನ ಮಾಡಿ, ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿ, ಆಗ ನಾವು ವಿದ್ಯೆಯನ್ನ ಕಲೀಲಾಕ ಪ್ರಾರಂಭ ಮಾಡ್ತೇವಿ. ವಿದ್ಯಾ ಹತ್ತಬೇಕು. ಮಕ್ಕಳಿಗೆ ಓದಿದ ನೆನಪಿರಲ್ದಂದ್ರೆ ಓಂ ಸರಸ್ವತಯ್ಯೈ ನಮಃ ಈ ಮಂತ್ರವನ್ನ 108 ಸಾರಿ ಎಂದು ಓದಲಾಕ ಕುಂತು ಅಂದ್ರೆ ವಿದ್ಯೆ ಅವಕ್ಕೆ ಪ್ರಾಪ್ತ ಆಗ್ತದೆ. ಇದು ಬಹಳ ಮಜಾ ಅದ. ಅದರ ಸಲುವಾಗಿ ವಿದ್ಯಾದ ಸಲುವಾಗಿ ಸರಸ್ವತಿಗೆ, ಬುದ್ಧಿಯ ಸಲುವಾಗಿ ಗಣಪತಿಗೆ. ವಿದ್ಯಾ ಬಹಳದ, ಬುದ್ಧಿ ಇಲ್ಲ ಅಂದ್ರ ಗ್ರಂಥ ಆಗಂಗಿಲ್ಲ. ಬುದ್ಧಿ ನನಗೆ ಸಾಥ್ ಕೊಡಲ್ಲ ಹೋಯ್ತಂದ್ರ. ವಿದ್ಯೆ ಬಹಳದ, MA PhD ಮಾಡ್ಯಾನ, ಸಂಸ್ಕೃತದೊಳಗೆ ಬಹಳ ಘನ ವಿದ್ವಾಂಸ ಅದ. ಬುದ್ಧಿ ಫೇಲ್ ಆಗ್ಯಾವ, ಕೆಲಸ ಆಗಂಗಿಲ್ಲ. ಬುದ್ಧಿ ಬಹಳದ, ಸಾಲಿಗೆ ಹೋಗಿಲ್ಲ. ಬರಿ ಅಂದ್ರೆ ಏನ್ ಬರೀತಾನ?
ನಾ ಸಾಲಿಗೆ ಹೋಗೋದಿತ್ತು, ಈ ಊರ್ ಮಂದಿಗೆ ಹೇಳ್ತಿದ್ದ ಅಂತ ನಾವು ಊರಾಗ ಕಟ್ಟಿ ಮೇಲೆ ಏನ್ ಮಾಡ್ಬೇಕ್ರಿ, ನಾ ಸಾಲಿಗೆ ಹೋಗಿರಿ, ನಾ ಜರ ಸಾಲಿಗೆ ಹೋಯ್ತಿದ ನೋಡೋದಿತ್ರಿ. ನಮ್ಮ ಊರಾಗ ನಾನೇ ಹೆಡ್ ಇರ್ತಿದ. ಏನ್ ಮಾಡ್ಬೇಕು ಹೆಂಗದ? ವಿದ್ಯಾ ಬುದ್ಧಿ ಎರಡು ಕೂಡ್ದು ಅಂದರ ಈ ಲೈಟ್ ಉರಿಲತ್ತದ. ಇದ್ರಾಗ ವೈರಸ್ ಅದಾವ್ರಿ, ಯಾರು ಪಾಸಿಟಿವ್ ನೆಗೆಟಿವ್, ಧನ ಋಣ, ಅವು ಎರಡೂ ಇದ್ದು ಅಂದರೆ ಪ್ರಕಾಶ ಹೊರಗೆ ಬರ್ತದೆ. ವಿದ್ಯಾ ಬುದ್ಧಿ ಎರಡು ಇದ್ದು ಅಂದ್ರೆ ನಿನ್ನ ಬಾಳಿನೊಳಗೆ ಬೆಳಕು ಬರ್ತದೆ. ಬಹಳ ಶಾಣೆ ಇದ್ದಿ, ವಿದ್ಯಾನೇ ಇಲ್ಲ. ವಿದ್ಯಾ ಬಹಳ ಅದ, ಬುದ್ಧಿನೇ ಇಲ್ಲ. ಅದರ ಸಲುವಾಗಿ ವಿದ್ಯಾ ಬುದ್ಧಿ ಎರಡು ಜರೂರಿ ಅವ ಅಂತ ಗುರುವಿಗಂತಾದ ಗಣೇಶ ಶಾರದಾ ರೂಪದಿಂದ ನೀನೇ ನಟಿಸುವಿ. ನಾನು ನಿನಗೆ ನಮಸ್ಕಾರ ಮಾಡ್ತೀನಿ. ನಿನಗೆ ಜಯಕಾರಿ ಯಾಕೆ ಮಾಡೀನಂದ್ರ, ಹೇ ಸದ್ಗುರು, ನನ್ನ ಪಾಲಿನ ಶಾರದೆಯೂ ನೀನೆ, ನನ್ನ ಪಾಲಿನ ಗಣಪತಿಯೂ ನೀನೆ. ನಾನು ನಿನಗೆ ಎಲ್ಲ ತಿಳ್ಕೊಂಡಿನಿ. ಗುರು ಬ್ರಹ್ಮ ಗುರು ವಿಷ್ಣು ಅಂದ್ಮೇಲೆ ಮಾತೆ ಮುಗಿತಲ್ಲ. ನಾನು ಎಲ್ಲವನ್ನ, ನಾನು ನನ್ನ ಬದುಕಿನೊಳಗೆ ಏನೆಲ್ಲವನ್ನ ನಾನು ನಿನಗೆ ತಿಳ್ಕೊಂಡಿದ್ದೀನಿ. ಅದರ ಸಲುವಾಗಿ ಹೇ ಸದ್ಗುರು, ನೀ ಅನಾದಿ ಇದ್ದಿ ಅನಂತನಾಗಿರುವೆ. ಈ ಶಬ್ದ ಬಹಳ ವಿಚಿತ್ರ. ಪರಮಾತ್ಮ ಒಬ್ಬನಿಗೆ ಆದಿ ಶಬ್ದ ಪ್ರಯೋಗ ಆಗಂಗಿಲ್ಲ. ಆದಿ ಅಂದ್ರೆ ಕೊನೆ, ಅಂತ್ಯ, ಆರಂಭ. ಆದಿ ಅಂದ್ರೆ ಆರಂಭ. ನಾವೆಲ್ಲರಿಗೆ ಡೇಟ್ ಆಫ್ ಬರ್ತ್ ಇರ್ತದೆ, ಜನ್ಮದಿನ ಅಂತಿರ್ತದೆ. ಮನೆಯಾಗ ಶಾಣ್ಯರು ಯಾರ ಇದ್ರಂದ್ರೆ ಹುಟ್ಟಿದ ದಿನನೇ ನಕ್ಷತ್ರ, ತಿಥಿ, ವಾರ, ಸಮಯ ಎಲ್ಲವನ್ನ ಬರೆದಿರ್ತಾರೆ. ಅದು ಜನ್ಮ ಪತ್ರಿಕಾ ಅಂತ ರೆಡಿ ಮಾಡ್ತಾರ. ಅದು ಹಂಗದರಿ. ಯಾರು ಹುಟ್ಟ್ಯಾರ ಅವರು ಸಾಯ್ಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯುವು ಧ್ರುವಂ ಜನ್ಮ ಮೃತಸ್ಯ ಚ. ಭಗವಂತ ಗೀತೆಯಲ್ಲಿ ಹೇಳಿದ ಇದು ಲೋಕ ರೂಢಿನೋದ, ಹುಟ್ಟಿದ ಸಾಯ್ಲೇಬೇಕು. ಆತ್ಮಾದೇವಿ ಒಂದು ವಚನ ಬರೀತಾಳ ಬಹಳ ಚಂದ. ಅಮ್ಮ ಹುಟ್ಟಿಲ್ಲದ ಅಂತ ಬರೆದಿಲ್ಲಕಿ ತಾಯಿ, ಸಾವಿಲ್ಲದ. ಹುಟ್ಟಿದವ ಸಾಯ್ಲೇಬೇಕಲ್ರಿ, ಇವತ್ತು ಶಾಣೆ ಇರ್ಬೇಕ್ರಿ. ಹುಟ್ಟದ ಸಾಯದ ಅಂದ್ರೆ ಬರ್ತಿತ್ತಲ್ಲ ವಚನದಾಗ. ಯಾರ ಕೇಳ್ತೀರಿ ಅಲ್ಲಿ, ಕೋರ್ಟಿಗೆ ಹೋಗ್ತೀರಿ ಅಲ್ಲಿ, ಯಾರು ಹುಟ್ಟಿಲ್ಲ ಸಾಯಲ್ಲ ಅಂದ್ರೆ ಇಲ್ಲದ ಚೆಲುವಂಗ ಅನ್ನುವಲ್ಲಿದೇನವ್ವ. ಬರೋಬ್ಬರಿ ಸಾಯಂಗಿಲ್ಲ. ಯಾಕೆ ಸಾಯಂಗಿಲ್ಲ? ಹುಟ್ಟೇ ಇಲ್ಲ, ಅದಕ್ಕೆ ಸಾಯಂಗಿಲ್ಲ. ನಮ್ಮಂಗ ಪರಮಾತ್ಮನು ಹುಟ್ಟದ ಅಂದ್ರೆ ಅವನಿಗೆ ಮಣ್ಣು ಕೊಡಕ್ಕೆ ಹೋಗ್ಬೇಕಾಯ್ತದ ಒಂದ್ ದಿವಸ. ತೊಟ್ಟಲಿಟ್ಟಿದ್ದೇವೆ ಅಂದ್ಮೇಲೆ ಮತ್ತೊಂದಿನ ಮಣ್ಣು ಕೊಡ್ಬೇಕಲ್ಲ. ನಾವು ಕೊಡ್ಲಿಕ್ಕಿಲ್ಲ, ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರ ಕೊಡ್ತಿರ್ಬೇಕು, ಏನಾರ ಆಯ್ತಿರ್ಬೇಕು. ಹುಟ್ಟಿದೊಂದಿನ ಸಾಯ್ಲೇಬೇಕು, ಕಟ್ಟಿದೊಂದಿನ ಬೀಳಲೇಬೇಕು, ಕೂಡಿದೊಂದಿನ ಆಗಲೇಬೇಕು, ಮಾಡಿದೊಂದಿನ ಕೆಡ್ಲೇಬೇಕು. ಇದು ಜಗತ್ತಿನಾಗ ಪ್ರಕೃತಿ ನಿಯಮದ. ಇದು ನಾವೇನು ಮಾಡಕ್ಕೆ ಬರಂಗಿಲ್ಲ. ಇದು ಪರಮಾತ್ಮ ಅನಾದಿ ಅನಂತ ಯಾಕೆ ಶಬ್ದ ಪ್ರಯೋಗ ಮಾಡ್ತಾನ ಅಂದ್ರ, ಪರಮಾತ್ಮ ಹುಟ್ಟಿಲ್ಲ. ಹುಟ್ಟೋದು ರಾಮನು ಸಾಯ್ಬೇಕಿತ್ತು. ಹುಟ್ಟು ಸಾವು ಈ ಶಬ್ದ ಪರಮಾತ್ಮನಿಗೆ ಸಂಬಂಧ ಪಡಂಗಿಲ್ಲ. ಅವನಿಗೆ ಒಬ್ಬನಿಗೆ ಅಪ್ಲೈ ಆಗಂಗಿಲ್ಲ. ಈ ಶಬ್ದ ಪರಮಾತ್ಮನಿಗೆ ಸಂಬಂಧಿ ಆಗಂಗಿಲ್ಲ ಯಾವ ರೀತಿಯಿಂದನು. ಹುಟ್ಟು ಸಾವುಗಳು ಪರಮಾತ್ಮನಿಗಿಲ್ಲ ಅಂದ್ಮೇಲೆ ಹುಟ್ಟಿದವನಿಗೆ ರೋಗ ಬರ್ತಾವ, ಹುಟ್ಟಿದವನಿಗೆ ಮುಪ್ಪು ಬರ್ತದ, ಹುಟ್ಟಿದವನೇ ಸಾಯ್ತಾ. ನೀವು ಮಧ್ಯೆ ಇವು ಉಳಿದಿದ ವಿಕಾರಗಳು, ಷಡ್ಭಾವ ವಿಕಾರಗಳು, ಅಸ್ಥಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷಯತೆ, ವಿನಶ್ಯತೆ, ಇವು 6 ವಿಕಾರಗಳಾದವ ಶರೀರ. ಹುಟ್ಟೇ ಇಲ್ಲ ಅಂದ್ಮೇಲೆ ಅದಕ್ಕೆ ಅಕ್ಕಮಾದೇವಿ ಅಂದಳು, ಇಂಥ ಚೆಲುವಾದಾನ ನಾನು ಒಪ್ಪಿರ್ತಕ್ಕಂಥ ಹುಡುಗ. ಅಕ್ಕಮಾದೇವಿ 5 ಮಂದಿ ಗೆಳತಿಯರಿದ್ದು, ಬಹಳ ಮಜಾ ಇದ್ರು ಅವರು. ಒಬ್ಬಾಕಿ ಕಾತ್ಯಾಯಿನಿ, ಒಬ್ಬಾಕಿ ಶಂಕರಿ, ಅಕ್ಕಮಹಾದೇವಿ, ಹಿಂಗೆಲ್ಲ ಇವರು ಒಂದು 5 ಮಂದಿ ಗೆಳತಿಯರು ಇದ್ರು. ಆ ಶಂಕರಿ ಅನ್ನಕ್ಕೆ ಬಹಳ ವಿಚಿತ್ರ ಇದ್ದಳು. ಒಲೆಗಿನ ಬೆಂಕಿ ಕೆಂಡ ತಗೊಂಡ ಮ್ಯಾಲ ನೀರು ಹಾಕಿದ್ರೆ ಎಷ್ಟು ಬೆಳ್ಳಗೈತದ್ರಿ ಇದು. ಈಗ ಎಲ್ಲರ ಮನೆ ಗ್ಯಾಸ್ ಬಂದವುದು ತಿಳಿಯೋದು ಕಠಿಣ ಇದೆ. ಕಟ್ಟಿಗೆ ಹಾಕಿರಿ, ನಿಗಿ 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 ಕೆಂಪು ಉರಿಲತ್ತದ. ಆ ಕೆಂಡ ತಗೊಂಡು ಹೊರಗೆ ತಂದು ಮ್ಯಾಲ ಒಂದು ತೆಮ್ಗಿ ನೀರು ಹಾಕ್ರಿ, ಹೆಂಗೈತದ ಅದು? ಕರ್ರಗೈತದ. ಹಾಂಗಿದ್ದಳು ಅಂತಕಿನ ಬಣ್ಣ ಆಟ ಕರ್ರಗಿತ್ತು. ತೂಟಿ ಬಿಟ್ಟು ಹೊರಗಿದ್ದು ಅಂತ ಅಡ್ಡ ಹೊಲ್ಲು ನೆಂಟಸ್ತಾನೆ ಒಂದು ನಿಂದಿರ್ತಿದ್ದಿಲ್ಲಕಿ ಶಂಕರಿ. ಯಾರೋ ಹೇಳಿದ್ರಂತ, ಹುಡುಗಿ ಬಹಳ ಚಂದ ಅಳರಿ, ಮಸ್ತ್ ಅಳರಿ ಅಂತ 100 ನಮ್ನ ಹೇಳಿ ಕರ್ಕೊಂಡು ಬಂದಿರಂತ. ಹುಡುಗ ಬಹಳ ಚಂದ, ನನಗೆ ಪಸಂದನ, ನಾನು ಅವನಿಗೆ ಮದುವೆ ಮಾಡ್ಕೋತೀನಿ ಅಂತ. ಮಾವ ಪಸಂದ್ ಅನ್ಬೇಕಲ್ಲ.
ಮರುದಿನ ಗೆಳತಿಯರೆಲ್ಲ ಕುಂತಿರಂತ ಮಾತಿಗೆ ಮಾತು ನಡೀತು. ಮಾತಾಡುವ ಸಮಯದೊಳಗ ಒಬ್ರಿಗೊಬ್ರು ಅಂದ್ರಂತ, ಏನ ಶಂಕರಿ ಮುಗಿನಾಗೆ ನಗಲತ್ತೀರಿ, ಏನಾಯ್ತು, ಹುಡುಗನ ಕಡೆನವ್ರು ಹೇಳ್ಯಾರ ಏನಂತ ಪಸಂದ್ ಆಗಿದೆ ಅಂತ. ಆಕೆಂದ್ಲಂತ, ಇನ್ನ ಅವ್ರಿಗೆ ಹೇಳಿಲ್ಲ ಖರೆ ನಂದು ಅರ್ಧ ಮದಿ ಆಗ್ಯದ ಅಂದ್ಲಂತಕಿ. ಹೆಂಗ ಅಂತ ಕೇಳಿದ್ರು, ಹುಡುಗ ಒಪ್ಪಿದ್ರ ಅರ್ಧ, ಹುಡುಗಿ ಒಪ್ಪಿದ್ರ ಅರ್ಧ. ನಾವು ಒಪ್ಕೊಂಡಿದ್ದ ಅದಕ್ಕೆ ಅರ್ಧ ಆಗ್ಯದ, ಹುಡುಗ ಒಪ್ಪಿದ್ರೆ ಪೂರ ಆಯ್ತದ. ಇದು ಶಂಕರಿ ಡೆಫಿನಿಷನ್ ಮದಿ. ಆಗ ಅವ್ರು ಹೇಳಲೇ ಇಲ್ಲಂತ. ಮುಂದೆ 4 ದಿವಸ ಬಿಟ್ಟು ಒಬ್ಬ ಹುಡುಗ ಬಂದ, ಅಕ್ಕಮದೇವಿಗೂ ನೋಡ್ದ, ಜಬರ್ದಸ್ತಿಲಿ ಕೂಡಿಸ್ದವ್ರಪ್ಪ ನೋಡ್ದ. ಹೋದ್ರು, ನೋಡಿ ಹೋಗಿ ಆಗ ಕೇಳ್ತಾ ಇದಾರ, ನಿನಗೂ ಹುಡುಗ ನೋಡಕ್ ಬಂದಿನಂತ, ಹೆಂಗದಾನ? ಆಗ ಅಕ್ಕಮದೇವಿ ಅಂತಾಳ, ಆ ಹುಡುಗರ ನನ್ನ ಪಸಂದ್ ಬಂದಿಲ್ಲ. ಊರ್ ಮಂದಿ ಮಾತಾಡತಾರ, ನಮ್ಮ ಊರಾಗೆ ಒಟ್ಟು ಚೆಲುವ ಯಾರಿಲ್ಲ ಅಂತ. ನಿನಗೆ ಹೆಂಗ್ ಪಸಂದ್ ಬಂದಿಲ್ಲ? ನಾ ಪಸಂದ್ ಮಾಡಿದ ಹುಡುಗ ಇಂಥವಾದನ, ಕಾಮದೇವನಿಗೂ ಅವನ ಮೇಲೆ ನಿವಾಳಿಸಿ ಬಿಟ್ಬೇಕು, ಅಷ್ಟು ಸುಂದರ ಅದ ಅವ. ಯಾರು ಹೇಳುವಂತಾಗಿ ಈ ಮಾತು ಹೇಳ್ತಾರ, ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗ ಅನ್ವಲಿದೆನವ್ವ, ಚನ್ನ ಮಲ್ಲಿಕಾರ್ಜುನನಿಗೆ ನಾನು ಅರಿದೇನೆ ಕೇಳೇ. ಹೆಂಗದನು ಅಂದ್ರೆ ಇದ್ರ ತೆರಿ ಫೇಲ್ ಆಗ್ಯದ ಅಂದ್ರೊಳಗೆ ಶಂಕರಿ. ಆ ದೇವ್ರಂತ ಅವ್ನು ಹೇಳಿ ಅವನಿಗೆ ಹೋಗ್ತಾಳಂತ, ಅವ ಬಂದು ನೀನು ತಾಳಿ ಕಟ್ಟಂತ ತಗೋ. ಆಕೆ ಟಿಂಗಲ್ ಮಾಡಿದ್ಲು. ಆಮೇಲೆ ಅಕ್ಕಲ್ಲಿಂದ ಬಂದು ಕಲ್ಯಾಣದಿಂದ ಕದಳಿ ಹೋದಳು. ಅಕ್ಕನ ಚರಿತ್ರೆ ನಿಮಗೆ ಬಹುತೇಕ ಗೊತ್ತದ ಎಲ್ಲರಿಗೆ. ಅದರ ಸಲುವಾಗಿ ಇಲ್ಲಿ ಒಂದೇ ಒಂದು ಮಾತಿನ ಅಭಿಪ್ರಾಯ ಏನು ಅಂತ ಕೇಳಿದ್ರ, ಪರಮಾತ್ಮ ಹುಟ್ಟಿಲ್ಲ. ಅದಕ್ಕೆ ಅಕ್ಕಮಾದೇವಿ ತಾಯಿ ಪರಮಾತ್ಮನ ರೂಪದ ವರ್ಣನೆ ಮಾಡುವಂತ ಸಮಯದೊಳಗೆ ಪರಮಾತ್ಮ ಅನಾದಿ ಅನಂತನ ಅನ್ನದೇ ನಮ್ಮೆಲ್ಲರಿಗೆ ತಿಳಿಲಿ ಅಂತ ತಿಳ್ಕೊಂಡು ಸಾವಿಲ್ಲದ ಕೇಳಿಲ್ಲದ ಅಂತ ನಮ್ಮ ಹಳ್ಳಿ ಭಾಷೆಯೊಳಗ ಆ ವೇದದ ವಾಕ್ಯವನ್ನ ಡೆಫಿನಿಷನ್ ಮಾಡಿದಾಳೆ. ಅದರ ಸಲುವಾಗಿ ಪುಣ್ಯಾತ್ಮರಿಗೆ ಬಹಳ ಸುಂದರವಾದ ವಿಚಾರ ಇರ್ತದೆ. ಮತ್ತ ಉಳಿದ ವಿಚಾರ ನಾವು ನಾಳೆ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.